ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ. ಶ್ರೀ ಗುರುಭ್ಯೋ ನಮಃ. ಈ ಹಿಂದಿನ ತರಗತಿಗಳಲ್ಲಿ ಶಿಷ್ಯ ತನ್ನ ಅನುಭವಗಳ ರಸದೌತಣವನ್ನು ಶ್ರೋತೃಗಳಿಗೆ ಉಣಬಡಿಸಿರುವಂತಹ ಗ್ರಂಥಭಾಗವನ್ನು ನೋಡಿದ್ದೇವೆ. ಕೊನೆಯಲ್ಲಿ ಶಿಷ್ಯ ಗುರುಗಳಿಗೆ ನಮಸ್ಕಾರವನ್ನು ಮಾಡಿ, ನೀವೇ ಎಲ್ಲ ಕಡೆಯಲ್ಲೂ ನನ್ನ ಕಣ್ಣಿಗೆ ಕಾಣ್ತಾ ಇದ್ದೀರಾ, ಅಂದರೆ ಯಾವ ಪರಮಾತ್ಮ ವಸ್ತುವಿದೆಯೋ ಆ ಪರಮಾತ್ಮ ವಸ್ತುವನ್ನು, ಗುರುವನ್ನು ಅಭೇದವಾಗಿ ನಾನು ಕಾಣ್ತಾ ಇದ್ದೇನೆ. ಇಂತಹ ಪರಮಾತ್ಮನ ದರ್ಶನವನ್ನು ಮಾಡಿಕೊಟ್ಟಂತಹ ನಿಮಗೆ ಮತ್ತೆ ನಮಸ್ಕಾರ ಮಾಡ್ತೇನೆ ಅಂತ ನಮಸ್ಕಾರವನ್ನು ಮಾಡಿ ತನ್ನ ಮಾತುಗಳನ್ನು ಉಪಸಂಹಾರವನ್ನು ಮಾಡ್ತಾನೆ. ಈ ರೀತಿಯಲ್ಲಿ ಶಿಷ್ಯನ ಅನುಭವವನ್ನು ಕೇಳಿದಂತಹ ಗುರುಗಳು ಸಂತೋಷಗೊಂಡು ಶಿಷ್ಯನಿಗೆ ಇಂತಹ ಆನಂದದ ಸರಣಿಯನ್ನು ತಮ್ಮ ಮಾತುಗಳಲ್ಲಿ ಮತ್ತೆ ಗುರುಗಳು ಮುಂದುವರಿಸುತ್ತಾರೆ. ಇಲ್ಲಿಯವರೆಗಿನ ಗ್ರಂಥಭಾಗ ಶಿಷ್ಯನ ಅನುಭವವನ್ನು ಗುರುಗಳು ಹೇಳಿರುವಂಥದ್ದು. ಈಗ ಗುರು ಶಿಷ್ಯರು ಒಂದಾಗಿದ್ದಾರೆ ಪರಮಾರ್ಥ ದೃಷ್ಟಿಯಲ್ಲಿ. ಅಂದರೆ ಗುರುವಿನಲ್ಲಿ ಶಿಷ್ಯ ಯಾವಾಗಲೂ ಅದ್ವೈತವನ್ನು ಮಾಡಬಾರದು ಅಂತ ಹಿಂದೆ ನೋಡಿದ್ದೇವೆ. ಅದ್ವೈತವನ್ನು ಭಾವನೆಯಲ್ಲಿ ಮಾಡಬೇಕು, ಕ್ರಿಯೆಯಲ್ಲಿ ಕ್ರಿಯಾದ್ವೈತವನ್ನು ಮಾಡಬಾರದು. ಅಂದರೆ ಗುರುಗಳಿಗೆ ನಮಸ್ಕಾರವನ್ನು ಮಾಡಲೇಬೇಕು, ವಿನಯವನ್ನು ತೋರಿಸಲೇಬೇಕು. ಏಕೆಂದರೆ ಅಂತಹ ಆತ್ಮತತ್ವವನ್ನು ತಿಳಿಸಿಕೊಟ್ಟಂತಹ ಗುರುಗಳನ್ನು ಆ ಕೃತಜ್ಞತಾ ದೃಷ್ಟಿಯಿಂದ ನೋಡಬೇಕು ಹೇಳೋದು ತಾತ್ಪರ್ಯ. ಈಗ ಈ ಒಂದು 400 ಶ್ಲೋಕದಿಂದ ಈಚೆಗೆ ಒಂದೇ ರೀತಿಯ ವಿಚಾರ ನಮ್ಮ ಮನಸ್ಸಿಗೆ ಬಂದಂತೆ ಅನಿಸುತ್ತೆ. ಅಂದರೆ ಕೇವಲ ಆತ್ಮದ ಅನುಭವ ಹೇಗಿರುತ್ತೆ ಅಂತ, ಅಂದರೆ ಆ ಜೀವನ್ಮುಕ್ತರು ಹೇಗಿರ್ತಾರೆ ಎಂಬ ವಿವರಣೆಯನ್ನು ಮತ್ತೆ ಮತ್ತೆ ಶಂಕರರು ಸಾಧಾರಣ ಒಂದು 200 ಶ್ಲೋಕಗಳಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಕೆಲವೊಬ್ಬರಿಗೆ ಅನಿಸಬಹುದು ಈ ವಿಚಾರ ತುಂಬ ಜಾಸ್ತಿ ಆಯಿತು, ಈ ರೀತಿಯಲ್ಲಿ ಹಲವಾರು ಶ್ಲೋಕಗಳಿಂದ ಏಕೆ ಹೇಳಬೇಕಿತ್ತು, ಸ್ವಲ್ಪ ಹೇಳಿದರೆ ಸಾಕಾಗಿತ್ತು ಅಂತ ಅನಿಸ್ಬಹುದು ನಮಗೆ. ಅಂದರೆ ನಮ್ಮ ಕನ್ನಡ ಭಾಷೆಯಲ್ಲಿ ಹೇಳಬೇಕು ಅಥವಾ ಈಗಿನ ಆಧುನಿಕ ಭಾಷೆಯಲ್ಲಿ ಹೇಳಬೇಕು ಅಂದರೆ ತುಂಬ ಬೋರ್ ಬರುತ್ತೆ ಅಂತ, ಈ ಭಾಗ ತುಂಬ ಬೋರ್ ಬರುತ್ತೆ ಅಂತ ಅಂದ್ಕೊಳ್ತಾರೆ ಕೆಲವೊಬ್ಬರು. ಅಂಥವರು ಹೇಗಿರ್ತಾರೆ ಅಂದರೆ, ಅಂಥವರು ಈ ಅದ್ವೈತವನ್ನು ಓದಲಿಕ್ಕೆ ಅವರು ಯೋಗ್ಯರಲ್ಲ ಅಂತ ತಿಳ್ಕೊಳ್ಬೇಕು. ಯಾರಿಗೆ ಈ ಒಂದು ಆತ್ಮನ ಸ್ವರೂಪ ಕಥನದ ಭಾಗ ಚೆನ್ನಾಗಿ ಅನಿಸೋದಿಲ್ವೋ, ಬೋರ್ ಬರಂದಂತೆ ಅನಿಸತ್ತೋ, ಅವರಿಗೆ ಇನ್ನೂ ಪರಮಾತ್ಮನ ಅನುಗ್ರಹ ಆಗಿಲ್ಲ. ಈಶ್ವರಾನುಗ್ರಹಾದೇವ ಭವೇತ್ ಅದ್ವೈತ ವಾಸನ ಅಂತ ಹೇಳಿದ್ದಾರೆ. ಈ ಅದ್ವೈತ ವಾಸನೆ ಅಂದರೆ ಈ ವಿವೇಕ ಚೂಡಾಮಣಿಯ ಆರಂಭದಿಂದಲೂ ಅದ್ವೈತ ಭಾಗವೇ, ಅದರಲ್ಲಿ ಸಂಶಯ ಇಲ್ಲ. ಆದರೆ ಅತ್ಯಂತ ಉನ್ನತವಾದಂತಹ ಭಾಗ ಅಂದರೆ ಈ ಕೊನೆಯ ಭಾಗ. ಏಕೆಂದರೆ ವೇದಾಂತ ಅಂದ್ರೇನು? ವೇದಗಳ ಕೊನೆಯ ಭಾಗ ಉಪನಿಷತ್ತುಗಳು. ಈ ಉಪನಿಷತ್ತುಗಳ ಅರ್ಥವನ್ನು ವಿವರಣೆ ಮಾಡುವಂತಹ ಈ ವಿವೇಕ ಚೂಡಾಮಣಿಯ ಅಂತಿಮ ಭಾಗ, ನಿರ್ಣಯ ಭಾಗ ಅಂದರೆ ಈ ಒಂದು ಆತ್ಮಾನುಭವ. ಅದು ಈ ಭಾಗವನ್ನು ಓದಬೇಕಿದ್ರೆ ಎಷ್ಟೋ ಜನಕ್ಕೆ ಅನಿಸುತ್ತೆ, ಏನು ಮತ್ತೆ ಮತ್ತೆ ಹೇಳ್ತಾರಲ್ಲ ಇದೇ ವಿಚಾರವನ್ನು, ಶ್ಲೋಕಗಳು ಮಾತ್ರ ಬೇರೆ, ವಿಚಾರ ಒಂದೇ ಅಂತ ಅಸ್ವಾರಸ್ಯವನ್ನು ಯಾರಾದರೂ ಇದರಲ್ಲಿ ಮನಸ್ಸಿಗೆ ನೀವು ತಂದುಕೊಂಡ್ರೆ
ನೀವು ಯಾವ ಸ್ತರದಲ್ಲಿದ್ದೀರಾ ಅಂತ ನೀವೇ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ನನಗಿನ್ನೂ ಗುರುಗಳ ಅನುಗ್ರಹ ಆಗಿಲ್ಲ, ನನಗೆ ಭಗವಂತನ ಆಶೀರ್ವಾದ ಇಲ್ಲ, ಆದ್ದರಿಂದ ಈ ವಿಚಾರ ನನ್ನ ಮನಸ್ಸಿಗೆ ಬರ್ತಾ ಇಲ್ಲ. ಅಂದರೆ ನಮ್ಮ ಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾರಿಗೆ ಇದು ಅತ್ಯಂತ ಅಮೃತದಂತೆ ಅನಿಸುತ್ತೋ ಅವರ ಚಿತ್ತ ಶುದ್ಧವಾಗಿದೆ. ಅವರು ಇಷ್ಟು ಹೊತ್ತು ಏನು ಆತ್ಮ ಅನಾತ್ಮ ವಿಚಾರವನ್ನು ಮಾಡ್ತಾ ಈ ವಿವೇಕ ಚೂಡಾಮಣಿಯನ್ನು ಓದಿದರೋ ಅದು ಅವರಿಗೆ ಸಾರ್ಥಕ ಆಯಿತು. ಏಕೆಂದರೆ ಈ ಭಾಗದಿಂದ ಅವರು ಆನಂದವನ್ನು ಅನುಭವಿಸ್ತಾ ಇದ್ದಾರೆ. ಈ ಕೊನೆಯ ಭಾಗದಿಂದ ಯಾವ ಅರ್ಥ ಅವರ ಮನಸ್ಸಿಗೆ ಆಗ್ತಾ ಇದೆಯೋ ಅದರಿಂದ ಯಾವಾತನಿಗೆ ಸಂತೋಷವಾಗುತ್ತೋ ಅವನು ನಿಜವಾಗಿ ಈ ವೇದಾಂತವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅನುಕೂಲವಾಗಿದ್ದಾನೆ. ಅವನ ಮನಸ್ಸು ಆ ರೀತಿಯಲ್ಲಿ ಪರಿಪಕ್ವತೆಯನ್ನು ಹೊಂದಿದೆ ಅಂತ ಅರ್ಥ. ಇಷ್ಟನ್ನು ಏಕೆ ಹೇಳಿದೆ ಅಂದರೆ, ಈಗ ನೀವು ಓದ್ತಾ ಇರೋರಿಗೆ ಎಷ್ಟೋ ಜನಕ್ಕೆ ಅನಿಸ್ಬೋದು, ಈ ಕೇಳ್ತಾ ಇರುವವರಿಗೆ ಏನು ಒಂದೇ ರೀತಿ ವಿಚಾರ ಬರ್ತಾ ಇದೆ ಅವತ್ತಿಂದ, ಹೊಸ ವಿಚಾರ ಏನೂ ಇಲ್ವಲ್ಲ ಅಂತ ಅನಿಸ್ಬೋದು. ಅಂದರೆ ಹೊಸ ವಿಚಾರ ವೇದಾಂತದಲ್ಲಿ ಯಾವುದೂ ಇರೋದಿಲ್ಲ. ಇರುವುದು ಆತ್ಮವಸ್ತು ಒಂದೇ. ಆ ಅನುಭವ ಮಾತ್ರ ನಿಜವಾದ ಅನುಭವ. ಅದು ಒಂದೇ ರೀತಿಯ ಅನುಭವ, ವಿಷಯಾನುಭವದಂತೆ ಬೇರೆ ಬೇರೆ ರೀತಿಯಲ್ಲಿ ಇರೋದಿಲ್ಲ. ಒಂದಾದಂತಹ ಅನುಭವವನ್ನು ಒಂದು ರೀತಿಯಲ್ಲೇ ಹೇಳಬೇಕಾಗತ್ತೆ, ಬೇರೆ ಬೇರೆ ರೀತಿಯಲ್ಲಿ ಹೇಳಲಿಕ್ಕಾಗೋದಿಲ್ಲ. ಏಕೆಂದರೆ ಸೂರ್ಯನ ಪ್ರಕಾಶ ಹೇಗೆ ಅಂತ ಹಾಗೇ ಹೇಳಬೇಕಾಗತ್ತೆ, ಸೂರ್ಯ ಹೇಗಿದ್ದಾನೋ ಹಾಗೆ ಹೇಳಬೇಕಾಗತ್ತೆ. ಇನ್ನು ಅದರಂತೆ ಮತ್ತೊಂದು ಅಂತಿಲ್ಲ. ಆದ್ದರಿಂದ ಈ ಆತ್ಮನನ್ನು ಅದೇ ರೀತಿಯಲ್ಲಿ ಹೇಳಬೇಕೇ ಹೊರತು ನಮಗೆ ಬೇಸರ ಬರಬಾರ್ದು ಅಂತ ಬೇರೆ ಬೇರೆ ರೀತಿಯಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ವಸ್ತು ಸ್ವರೂಪವನ್ನು ವಸ್ತುವಿನಂತೆ ಹೇಳಬೇಕು. ಕೊಡಪಾನ ಹೇಗಿದೆ ಅಂದರೆ ಕೊಡಪಾನ ಹಾಗೇ ಇರುತ್ತೆ. ಮತ್ತೊಂದು ರೀತಿಯಲ್ಲಿ ಹೇಳಿ ದಿವಸ ಒಂದೇ ರೀತಿ ಕೊಡಪಾನದಲ್ಲಿ ನೀರು ತಂದರೆ ಬೇಸರ ಆಗುತ್ತೆ ಅಂದರೆ ಆಗೋದಿಲ್ಲ ತಾನೇ. ವಸ್ತು ಸ್ವರೂಪವನ್ನು ಹಾಗೇ ನಿರ್ಣಯ ಮಾಡಬೇಕು. ಈ ಎಲ್ಲ ಹಿನ್ನೆಲೆಯನ್ನು ಇಟ್ಟುಕೊಂಡು ನಾವು ಓದಿದರೆ ನಮಗೆ ಬೋರ್ ಬರೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಇನ್ನೊಂದಿಷ್ಟು 570 ಶ್ಲೋಕದವರೆಗೂ ಇದೇ ವಿಚಾರ ಬರುತ್ತೆ. ಇದು ವಿಚಾರ ಬೋರ್ ಬರಬಾರ್ದು ಅಂದರೆ ನಾವು ಆ ಒಂದು ನಿಟ್ಟಿನಲ್ಲಿ ಓದಬೇಕಾಗತ್ತೆ. ಅಂದರೆ ಇದು ಸಾರಭೂತವಾದಂಥದ್ದು, ಇದನ್ನೇ ತಿಳಿಬೇಕಾಗಿದೆ. ಇದನ್ನು ತಿಳಿಲಿಕ್ಕಾಗಿ ಇಷ್ಟು ಪ್ರಯತ್ನ ಹೊರತು ಇದು ಏನೂ ಸ್ವಾರಸ್ಯ ಇಲ್ಲ. ಹಿಂದೆ ಹೇಳಿದ್ರಲ್ಲೇ ಪಂಚಕೋಶ ವಿವೇಕಾದಿಗಳೇ ಸ್ವಾರಸ್ಯ ಅಂತ ಯಾವ ಆತನ ಇಟ್ಕೊಳ್ತಾನೋ ಅವನು ತಾರ್ಕಿಕನಾಗ್ತಾನೆ. ತಾರ್ಕಿಕರು ಹಾಗೆ ಕೇವಲ ತರ್ಕ ಮಾಡೋದು, ಅವ್ರಿಗೆ ನಿರ್ಣಯ ಬೇಡ. ಆದರೆ ನಾವು ವೇದಾಂತಿಗಳಿಗೆ ತರ್ಕ ಬೇಕು. ಯಾವುದಕ್ಕಾಗಿ? ನಿರ್ಣಯವನ್ನು ಹೊಂದಲಿಕ್ಕಾಗಿ ತರ್ಕ, ಹೊರತು ತರ್ಕಕ್ಕಾಗಿ ತರ್ಕವಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಈ ಮುಂದಿನ ಭಾಗವನ್ನು ಓದಿದರೆ ನಿಮಗೆ ಇದರಲ್ಲಿ ಬೇಸರ ಬರೋದಿಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ಮುಂದಿನ ಭಾಗವನ್ನು ನೋಡೋಣ. ಮತ್ತೆ ಆ ಬ್ರಹ್ಮಜ್ಞಾನದ ಅನುಭವವನ್ನು ಗುರುಗಳು ಆರಂಭ ಮಾಡ್ತಾರೆ. ಇಷ್ಟು ಹೊತ್ತು ಶಿಷ್ಯ ಹೇಳಿದ ವಿಷಯವೂ ಅದೇ, ಗುರು ಹೇಳುವಂಥ ವಿಷಯವೂ ಅದೇ. ವಿಷಯದಲ್ಲಿ ಯಾವ ಭೇದವೂ ಇಲ್ಲ. ಏನಾದರೂ ಭೇದ ಇದ್ದಿದ್ದೇನಾಯಿತು? ಗುರುಗಳು ಹೇಳಿದ್ದೊಂದು, ಶಿಷ್ಯ ತಿಳ್ಕೊಂಡಿದ್ದು ಇನ್ನೊಂದು ಅಂತ ಆಗ್ತಿತ್ತು. ಹಾಗಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಏಕೆಂದರೆ ಭಗವದ್ಗೀತೆಯಲ್ಲೂ ಶ್ರೀಕೃಷ್ಣ ಏನನ್ನು ಹೇಳಿದನೋ ಅದನ್ನೇ ಅರ್ಜುನ ಮತ್ತೆ ಕೊನೆಯಲ್ಲಿ ಹೇಳ್ತಾನೆ, ತನ್ನ ಶೋಕವೆಲ್ಲ ಹೊರಟು ಹೋಯಿತು ಅಂತ. ಶೋಕ ನಿವೃತ್ತಿಯೇ ಆ ಭಗವದ್ಗೀತೆಯ ಮುಖ್ಯ ಪ್ರಯೋಜನ. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ ಅಂತ ಆರಂಭ. ಕೊನೆಯಲ್ಲಿ ಏನು ಹೇಳ್ತಾನೆ? ನನ್ನ ಎಲ್ಲ ಶೋಕವು ಹೊರಟು ಹೋಯಿತು ಅಂತ ಹೇಳ್ತಾನೆ. ಅಂದರೆ ಗುರುಗಳು ಏನನ್ನು ಹೇಳಿದರೋ ಶಿಷ್ಯ ಅದನ್ನೇ ಕಂಡುಕೊಂಡ ಅಂತ. ಈಗ ಈ ಬ್ರಹ್ಮಾನಂದ ಯಾವ ರೀತಿಯಲ್ಲಿದೆ ಅಂತ ಮುಂದೆ ಹೇಳ್ತಾರೆ. ಬ್ರಹ್ಮ ಪ್ರತ್ಯಯ ಸಂತತಿರ್ಜಗದತೋ ಬ್ರಹ್ಮೈವ ತತ್ಸರ್ವತಃ ಪಶ್ಚಾಧ್ಯಾತ್ಮದೃಶ ಪ್ರಶಾಂತ ಮನಸ ಸರ್ವಾಸ್ವಸ್ಥಾಸ್ವಪಿ ರೂಪಾದನ್ಯದವೇಕ್ಷಿತುಂ ಕಿಮಪಿ ತಶ್ಚಕ್ಷುಷ್ಮತಾಂ ವಿದ್ಯತೆ ತದ್ವದ್ಬ್ರಹ್ಮವಿದಃ ಸತಃ ಕಿಮಪರಂ ಬುದ್ಧೇರ್ವಿಹಾರಾಸ್ಪದಂ. ಶಂಕರರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ರೂಪಾದನ್ಯದವೇಕ್ಷಿತುಂ ಕಿಮಭಿತಃ ಚಕ್ಷುಷ್ಮತಾಂ ವಿದ್ಯತೆ. ನಾವು ಹೊರಗಡೆಯ ಪ್ರಪಂಚವನ್ನು ನೋಡ್ತೇವೆ. ಪ್ರಪಂಚವನ್ನು ನೋಡ್ತೇವೆ ಅಂದರೆ ಅರ್ಥ ಏನು? ಆ ವಸ್ತುಗಳ ರೂಪವನ್ನು ನೋಡ್ತೇವೆ. ಪುಸ್ತಕ ಯಾವ ರೀತಿಯಲ್ಲಿದೆ? ಚೌಕಾಕಾರವಾಗಿದೆ, ಅದನ್ನು ನೋಡ್ತೇವೆ. ಚೌಕಾಕಾರವಾದ ರೂಪವನ್ನು, ಅದಕ್ಕೆ ಶ್ವೇತವೆಂಬಂತಹ ಬಿಳಿ ಎಂಬಂತಹ ಬಣ್ಣವನ್ನು ನೋಡ್ತೇವೆ.
ಅದು ಬಿಟ್ಟು ಕಣ್ಣು ಬೇರೆ ಏನನ್ನು ನೋಡೋದಿಲ್ಲ. ಎಲ್ಲಿ ಈ ಪುಸ್ತಕವನ್ನು ನೋಡ್ತೇವೋ ಪುಸ್ತಕ ಅಂತೆ ನೋಡುತ್ತೆ, ಬೇರೆ ಏನು ನೋಡೋದಿಲ್ಲ. ಅಂದರೆ ರೂಪವನ್ನೇ ನೋಡುತ್ತೆ. ಕಣ್ಣು ಏನು ಮಾಡುತ್ತೆ? ರೂಪವನ್ನು ನೋಡುತ್ತೆ, ಬಿಟ್ಟರೆ ಬೇರೆ ಏನು ನೋಡೋದಿಲ್ಲ. ಕಣ್ಣಿನ ಕರ್ತವ್ಯ ಏನು? ರೂಪವನ್ನು ನೋಡೋದು. ಕಿವಿ ಏನು ಮಾಡುತ್ತೆ? ಶಬ್ದವನ್ನು ಕೇಳುತ್ತೆ ಹೊರತು ಬೇರೆ ಏನು ಮಾಡೋದಿಲ್ಲ. ಅದನ್ನು ಏಕೆ ಹೇಳ್ತಾ ಇದ್ದಾರೆ ಅಂದರೆ, ಕಣ್ಣು ಹೇಗೆ ರೂಪವನ್ನೇ ನೋಡುತ್ತೋ ಬೇರೆ ಇದನ್ನು ನೋಡೋದಿಲ್ವೋ, ಹಾಗೆ ಬ್ರಹ್ಮಜ್ಞಾನಿಗಳು ಎಲ್ಲ ಕಡೆಯಲ್ಲೂ ಬ್ರಹ್ಮವನ್ನು ಮಾತ್ರ ನೋಡ್ತಾರೆ, ಬೇರೆಯದನ್ನು ನೋಡೋದಿಲ್ಲ. ಹೇಗೆ ಕಣ್ಣು ರೂಪವನ್ನು ಮಾತ್ರ ನೋಡುತ್ತೆ, ಶಬ್ದವನ್ನೋ ರುಚಿಯನ್ನೋ ಸ್ಪರ್ಶವನ್ನೋ ಯಾವುದನ್ನು ನೋಡೋದಿಲ್ಲ. ಅದು ರೂಪಾದನ್ಯದವೇಕ್ಷಿತುಂ ಕಿಮಭಿತಃ ಚಕ್ಷುಷ್ಮತಾಂ ದೃಶ್ಯತೆ. ಕಣ್ಣಿರುವವರು ರೂಪವನ್ನು ಮಾತ್ರ ನೋಡ್ತಾರೆ ತಾನೆ. ಹಾಗೆ ಬ್ರಹ್ಮಜ್ಞಾನಿಯಾದವನು ಎಲ್ಲ ಕಡೆಯಲ್ಲೂ ಬ್ರಹ್ಮ ಪ್ರತ್ಯಯ ಸಂತತಿ. ಸಂತತಿ ಅಂದ್ರೇನು ಅಂದರೆ ಎಲ್ಲ ಕಡೆಯಲ್ಲೂ ಇರುವಂಥದ್ದಕ್ಕೆ ಸಂತತಿ ಅಂತ ಹೇಳ್ತೇವೆ. ಸತತವಾದ ಜ್ಞಾನ, ಧಾರಾವಾಹಿಕವಾದ ಜ್ಞಾನ, ಒಂದೇ ರೀತಿಯಾದ ಜ್ಞಾನ. ಅದು ಯಾವುದು? ಬ್ರಹ್ಮರೂಪವಾದ ಜ್ಞಾನ. ಅದನ್ನೇ ಹೇಳಿದ್ದಾರೆ ಬ್ರಹ್ಮ ಪ್ರತ್ಯಯ ಸಂತತಿ. ಈ ಜಗತ್ತನ್ನು ಹಾಗೆ ನೋಡ್ತಾರೆ. ನಾವು ಜಗತ್ತನ್ನು ಜಗತ್ತಾಗಿ ನೋಡ್ತೇವೆ, ಅವರು ಜಗತ್ತನ್ನು ಬ್ರಹ್ಮ ಪ್ರತ್ಯಯ ಸಂತತಿಯಾಗಿ ನೋಡ್ತಾರೆ. ಆದ್ದರಿಂದ ಹಾಗೆ ನೋಡೋದ್ರಿಂದ ಅತಃ ಆದ್ದರಿಂದ ತತ್ ಈ ಎಲ್ಲವೂ ಸರ್ವತಃ ಎಲ್ಲ ಕಡೆಯಲ್ಲೂ ಬ್ರಹ್ಮ ಏವ. ಬ್ರಹ್ಮನನ್ನು ನೋಡೋದ್ರಿಂದ ಇದೆಲ್ಲವೂ ಬ್ರಹ್ಮವೇ ಆಗಿದೆ. ಇನ್ನು ಎಲ್ಲ ಅವಸ್ಥೆಗಳಲ್ಲೂ ಹಾಗೆ ನೋಡ್ತಾರೆ. ಜಾಗೃತ್, ಸ್ವಪ್ನ, ಸುಷುಪ್ತಿ. ಅವರ ದೃಷ್ಟಿಯಲ್ಲಿ 3 ಅವಸ್ಥೆ ಇಲ್ಲ, ನಮ್ಮ ದೃಷ್ಟಿಯಲ್ಲಿ ಇಟ್ಕೊಂಡು ಇದನ್ನು ಹೇಳ್ತಾ ಇರೋದು. 3 ಅವಸ್ಥೆಯಲ್ಲೂ ಅವರು ಈ ಒಂದು ಬ್ರಹ್ಮನನ್ನೇ ನೋಡ್ತಾರೆ. 3 ಅವಸ್ಥೆ ಇರೋದು ನಮಗೆ. ಏಕೆ? ಅಜ್ಞಾನ ಇರೋದರಿಂದ ಸ್ಥೂಲ ಶರೀರದ ಅಭಿಮಾನಿ ಇದ್ದಾಗ ಜಾಗೃತ ಅವಸ್ಥೆ, ಸೂಕ್ಷ್ಮ ಶರೀರದಲ್ಲಿ ಕನಸಿನಲ್ಲಿ ಇದ್ದಾಗ ಕನಸು ಸೂಕ್ಷ್ಮ ಶರೀರದಲ್ಲಿ ಇರೋದು, ಕಾರಣ ಶರೀರದಲ್ಲಿ ಇರೋದು ನಿದ್ರೆ. ಅವರಿಗೆ 3 ಶರೀರವೇ ಇರೋದಿಲ್ಲ. ಆ 3 ಶರೀರವನ್ನು ಇಟ್ಟುಕೊಂಡು 3 ಅವಸ್ಥೆ ತಾನೇ. 3 ಶರೀರ ಇಲ್ಲದೆ ಇರೋದರಿಂದ 3 ಅವಸ್ಥೆಯೂ ಇಲ್ಲ. ಹಾಗಾದರೆ ಹೇಗಿರ್ತಾರೆ ಅವರು? ಬ್ರಹ್ಮವೇ ಆಗಿರ್ತಾರೆ. ಸರ್ವಾಸು ಅವಸ್ಥಾಸು, ಎಲ್ಲ ಅವಸ್ಥೆಗಳಲ್ಲೂ ಹೇಗಿರ್ತಾರೆ? ಪ್ರಶಾಂತ ಮನಸ. ಅವರ ಮನಸ್ಸು ಅತ್ಯಂತ ಪ್ರಶಾಂತವಾಗಿರುತ್ತೆ. ಅಂದರೆ ಪ್ರಶಾಂತವಾಗಿರಲಿಕ್ಕೆ ಅವರಿಗೆ ಕಲಕುವಂಥದ್ದೇನೋ ಇರೋದಿಲ್ಲ. ನಮಗೆ ಪ್ರಶಾಂತತೆ ಇರೋದಿಲ್ಲ. ಏಕೆ? ಭೇದವನ್ನು ನೋಡ್ತೇವೆ ನಾವು. ಯಾವಾಗ ಭೇದವನ್ನು ನೋಡ್ತೇವೋ ಆಗ ಭಯ ಉಂಟಾಗತ್ತೆ. ದ್ವಿತೀಯಾದ್ವೈ ಭಯಂ ಭವತಿ. ಎರಡಿದ್ದರೆ ಭಯವಾಗತ್ತೆ. ಭಯವಾದಾಗ ಮನಸ್ಸು ಶಾಂತವಾಗೋದಿಲ್ಲ. ಯಾವಾಗ ನಾವು ಗೋಡೆಯಿಂದ ಬಾಗಿಲಿಂದ ಆವೃತವಾದಂಥ ಒಂದು ರೂಮಿನಲ್ಲಿರ್ತೇವೋ ಆಗ ನಿರ್ಭಯವಾಗಿರ್ತೇವೆ, ಯಾವುದು ಭಯ ಇರೋದಿಲ್ಲ. ಅದೇ ಹೊರಗಡೆ ಹೋಗಬೇಕಿದ್ರೆ ಯಾರಾದರೂ ಏನು ಮಾಡಬಹುದು, ಇನ್ನೇನಾದರೂ ಆಗ್ಬೋದು ಅಂತ ಭಯ ಇರುತ್ತೆ. ಏಕೆ? ನಾನು ಒಬ್ಬನೇ ಇದ್ದೇನೆ, ನನಗೇನಕ್ಕೆ ಭಯ? ಇಲ್ಲಿ ನನಗೆ ರಕ್ಷಣೆ ಇದೆ ಅಂತ. ಆದ್ದರಿಂದ ಏಕತ್ವ ವಿಜ್ಞಾನ ಹೇಳುವುದು ನಿರ್ಭಯವನ್ನು ಉಂಟು ಮಾಡುತ್ತೆ. ಆ ನಿರ್ಭಯ ಮನಸ್ಸಿನ ಶಾಂತಿಯನ್ನು ಉಂಟು ಮಾಡುತ್ತೆ. ಆಧ್ಯಾತ್ಮ ದೃಷ್ಟಿಯನ್ನು ಹೊಂದಿರ್ತಾರೆ. ಆಧ್ಯಾತ್ಮ ದೃಷ್ಟಿಯನ್ನು ಹೊಂದೋದು ಅಂದರೆ ಏನು? ಆತ್ಮನ ಸ್ವರೂಪದಲ್ಲಿ ಇರೋದು ಅಂತ. ಹೀಗೆ ಅವರು ಇರ್ತಾರೆ. ಅದಕ್ಕೆ ಉದಾಹರಣೆ ಚಕ್ಷುಷ್ಮತಾಂ. ಕಣ್ಣಿರುವವರು ರೂಪವನ್ನು ಬಿಟ್ಟು ಬೇರೆ ಏನೂ ನೋಡೋದಿಲ್ಲ. ಹಾಗೆ ತದ್ವತ್, ಹೇಗೆ ಕಣ್ಣಿರುವವರು ರೂಪವನ್ನು ಮಾತ್ರ ನೋಡ್ತಾರೋ ಹಾಗೆ ಬ್ರಹ್ಮವಿದ ಅಂದರೆ ಬ್ರಹ್ಮಜ್ಞಾನಿಗಳು ಸತಃ ಆ ಸದ್ರೂಪವನ್ನು ಬ್ರಹ್ಮವನ್ನು ಬಿಟ್ಟು ಅಪರಂ ಕಿಂ ಬೇರೆ ಏನಾದರೂ ನೋಡ್ತಾರಾ? ಬುದ್ಧೇ ವಿಹಾರಾಸ್ಪದಂ. ಅವರು ಬೇರೆ ಏನಾದರೂ ನೋಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳ್ತಾರೆ. ಸಾಧ್ಯ ಇದೆಯಾ ಅಂತ ಕೇಳಿದ್ರೆ ಅರ್ಥ ಏನು? ಬೇರೆ ಏನನ್ನೂ ನೋಡದೆ ಕೇವಲ ಬ್ರಹ್ಮ ಪ್ರತ್ಯಯವನ್ನು ಅವರು ಅನುಭವಿಸ್ತಾರೆ ಎಂಬುದು ತಾತ್ಪರ್ಯ. ಮುಂದೆ ಇದೇ ಅರ್ಥವನ್ನು ಹೇಳ್ತಾರೆ. ಕಸ್ತಾಂ ಪರಾನಂದರಸಾನುಭೂತಿಂ ಉತ್ಸೃಜ್ಯ ಶೂನ್ಯೇಷು ರಮೇತ ವಿದ್ವಾನ್ ಚಂದ್ರೇ ಮಹಾಹ್ಲಾದಿನಿ ದೀಪ್ಯಮಾನೇ ಚಿತ್ರೇಂದು ಮಾಲೋಕ ಇತುಂ ಕ ಇಚ್ಛೇತ. ಇಲ್ಲಿ ಈ ಶ್ಲೋಕದಲ್ಲಿ ಇನ್ನೊಂದು ಉದಾಹರಣೆಯೊಂದಿಗೆ ಆ ಬ್ರಹ್ಮಾನಂದದ ಪರಾಕಾಷ್ಠತೆಯನ್ನು ತಿಳಿಸ್ಕೊಡ್ತಾರೆ. ಹುಣ್ಣಿಮೆ ದಿವಸ ಪೂರ್ಣವಾದಂತಹ ಚಂದ್ರನ ದರ್ಶನ ಆಗ್ತಾ ಇದೆ ನಮಗೆ.
ಹೊರಗಡೆ ಹೋದರೆ ಚಂದ್ರನ ದರ್ಶನವಾಗತ್ತೆ. ಆದರೆ ಇವನು ಮನೆ ಒಳಗಿದ್ದಾನೆ, ಒಳ್ಳೆಯ ಒಂದು ಚಂದ್ರನ ಚಿತ್ರವನ್ನು ಬಿಡಿಸ್ಕೊಂಡು ಚಂದ್ರನ ನೋಡಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಆದರೆ ಹೊರಗಡೆ ಹೋದರೂ ಸಾಕು, ಆ ಚಂದ್ರನ ಆಹ್ಲಾದತ್ವ, ಬೆಳಕು, ತಂಪು ಎರಡೂ ಸಿಗತ್ತೆ. ಅದನ್ನು ಬಿಟ್ಟು ಇವನು ಮನೆ ಒಳಗಿದ್ದುಕೊಂಡು ಚಿತ್ರದಲ್ಲಿ ಬಿಡಿಸಿದಂತಹ ಚಂದ್ರನನ್ನು ನೋಡಿದರೆ ಯಾವ ಸುಖ ಉಂಟಾಗತ್ತಾ? ಸುಖ ಉಂಟಾಗೋದಿಲ್ಲ ತಾನೇ. ಆದ್ದರಿಂದ ಏನು ಮಾಡಬೇಕು? ಸುಖ ಉಂಟಾಗಬೇಕು ಅಂದರೆ ಹೊರಗಡೆ ಹೋಗಿ ಆ ನಿಜವಾದ ಚಂದ್ರನನ್ನು ನೋಡಬೇಕು. ಆಗ ಆ ಆನಂದ, ಅವನ ರೂಪವನ್ನು ನೋಡಿದಾಗ ಯಾವ ಸಂತೋಷವಾಗುತ್ತೋ ಅದಾಗತ್ತೆ. ಹೊರತು ಆ ಸಂತೋಷ ಈ ಒಂದು ಚಿತ್ರದಲ್ಲಿ ಬಿಡಿಸಿದಂತಹ ಚಂದ್ರನಿಂದ ಆಗೋದಿಲ್ಲ. ಆದ್ದರಿಂದ ಏನು ಮಾಡ್ತಾನೆ? ಚಿತ್ರೇಂದು ಮಾಲೋಕ ಇತುಂ ಕ ಇಚ್ಛೇತ್. ಚಿತ್ರದಲ್ಲಿ ಬಿಡಿಸಿದಂತಹ ಚಂದ್ರನನ್ನು ನೋಡೋದಕ್ಕೆ ಯಾರು ಬಯಸ್ತಾರೆ? ಹೊರಗಡೆ ಚಂದ್ರೇ ಮಹಾಹ್ಲಾದಿನಿ ದೀಪ್ಯಮಾನೆ, ಹೊರಗಡೆ ಚೆನ್ನಾಗಿರುವ ನಿಜವಾದ ಚಂದ್ರ ಬೆಳಗ್ತಾ ಇರಬೇಕಿದ್ರೆ ಚಿತ್ರದಲ್ಲಿರುವಂತಹ ಚಂದ್ರನನ್ನು ಯಾರಾದರೂ ನೋಡಿ ಸಂತೋಷ ಪಡ್ತಾರಾ? ಸಂತೋಷ ಪಡೋದಿಲ್ಲ. ಹಾಗೆ ಈ ಒಂದು ಪರಾಕಾಷ್ಠೆಯಾದಂತಹ ಆನಂದವನ್ನು, ಆ ರಸಾನುಭೂತಿಯನ್ನು ಅನುಭವಿಸುತ್ತಿರುವಂತಹ ಬ್ರಹ್ಮಜ್ಞಾನಿ ಏನಾದರೂ ಈ ವಿಷಯ ಶೂನ್ಯವಾದಂತಹ, ಅಂದರೆ ಏನೂ ಇಲ್ಲದೆ ಇರುವಂತಹ ಈ ವಿಷಯಗಳ ಸುಖವನ್ನು ಅವನು ಬಯಸ್ತಾನ? ಬಯಸೋದಿಲ್ಲ ಅಂತ ಉತ್ತರ. ಕಸ್ತಾಂ ಪರಾನಂದ ರಸಾನುಭೂತಿಂ, ಆ ಪರಮಾತ್ಮನ ಆನಂದವನ್ನು ಆನಂದವಾಗಿ ಅನುಭವಿಸುತ್ತಾ ಇರೋದನ್ನು ಬಿಟ್ಟು ಏನಾದರೂ ಶೂನ್ಯೇಶು, ಅಂದರೆ ಈ ಜಗತ್ತಿನಲ್ಲಿರುವಂತಹ ಕೇವಲ ವಿಷಯಗಳ ಸುಖದಲ್ಲಿ ಏನಾದರೂ ಇವನು ಬಯಕೆಯನ್ನು ಮಾಡುತ್ತಾ ಕಾಲ ಕಳೀತಾನ? ಕಾಲ ಕಳೆಯೋದಿಲ್ಲ. ಅಂದರೆ ಅವನು ತನ್ನ ರಸಾನುಭೂತಿಯಲ್ಲಿ, ರಸೋ ವೈ ಸಹ, ಅಂದರೆ ಆತ್ಮನ ಆನಂದವನ್ನು ರಸ ಅಂತ ಕರೀತಾರೆ. ರಸ ಅಂದರೆ ಏನು? ಒಂದೇ ರೀತಿಯಲ್ಲಾಗೋದು ಅಂತ, ಒಂದೇ ರೀತಿಯಲ್ಲಿ ಇರೋದು ರಸ, ಏಕರಸ ಅಂತ ಹೇಳ್ತೇವೆ. ಒಂದಾಗಿ ಒಂದೇ ಆನಂದವನ್ನು ಅನುಭವಿಸುವಂಥದ್ದು. ಅಂತಹ ಆನಂದವನ್ನು ಅನುಭವಿಸುವವನು ಶೂನ್ಯವಾದಂತಹ ಈ ವಿಷಯ ಸುಖವನ್ನು ಬಯಸ್ತಾನ ಅಂದರೆ ಬಯಸೋದಿಲ್ಲ. ನಾವು ಕೂಡ ಆ ಪರಮಾತ್ಮನ ಆನಂದ ಉಂಟಾಗಬೇಕು ಅಂದರೆ ಈ ಜಗತ್ತಿನ ಸುಖದಲ್ಲಿ ಬಯಕೆಯನ್ನು ಕಡಿಮೆ ಮಾಡಬೇಕು. ಆತ್ಮಜ್ಞಾನಿಗಳ ಹಾಗಿರ್ತಾರೆ, ಆದ್ದರಿಂದ ನಾವು ಕೂಡ ಹಾಗಿರಬೇಕು. ಈ ಮಾತನ್ನು ಯಾವತ್ತೂ ನೆನಪಿಟ್ಕೊಳ್ಬೇಕು. ಯಾವ ಮಾತು ಅಂದರೆ ಯತು, ಯಾವುದು ಸಿದ್ಧಸ್ಯ ಲಕ್ಷಣಂ, ಸಿದ್ಧರ ಲಕ್ಷಣವೋ ತತು ಸಾಧಕಸ್ಯ ಸಾಧನಾನಿ. ಇಲ್ಲಿ ಯಾವ ಸಿದ್ಧರ, ಅವಧೂತರ, ಆತ್ಮಜ್ಞಾನಿಗಳ, ಬ್ರಹ್ಮವಿದರ ಲಕ್ಷಣವನ್ನು ಹೇಳಿದ್ದಾರೋ ಆ ಲಕ್ಷಣಗಳನ್ನು ಒಂದೊಂದಾಗಿ ನಾವು ಅಳವಡಿಸಿಕೊಂಡು ಸಾಧಕರಾದರೆ ನಾವು ಕೂಡ ಸಿದ್ಧರಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಬೇಕಾಗತ್ತೆ. ಆ ಪ್ರಯತ್ನಕ್ಕಾಗಿ ಈ ಅಧ್ಯಯನ. ಆದ್ದರಿಂದ ಮುಂದೆ 524ನೇ ಶ್ಲೋಕದಲ್ಲಿ ಅಸತ್ಪದಾರ್ಥಗಳನ್ನು ಯಾರು ಬಯಸ್ತಾರೆ? ಯಾರು ಬಯಸ್ತಾರೆ? ನಮ್ಮಂಥ ಜ್ಞಾನಿಗಳು ಬಯಸ್ತಾರೆ. ಜ್ಞಾನಿಗಳು ಏನಾದರೂ ಅಸತ್ಪದಾರ್ಥವನ್ನು ಬಯಸ್ತಾರಾ? ಖಂಡಿತವಾಗಿ ಬಯಸೋದಿಲ್ಲ. ಅಸತ್ಪದಾರ್ಥಾನುಭವಂ ಭವೇನ್ನ ಕಿಂಚಿತ್ ನ ಹ್ಯಸ್ತಿ ತೃಪ್ತಿರ್ ನ ಚ ದುಃಖ ಹಾನಿ ತದ್ವದ್ವಯಾನಂದ ರಸಾನುಭೂತ್ಯ ತೃಪ್ತ ಸುಖಂ ತಿಷ್ಠ ಸದಾತ್ಮನಿಷ್ಠಯ. ನಾವು ಯಾವ ರೀತಿಯಲ್ಲಿ ಇರಬೇಕು ಅಂತ ಶಂಕರರು ಹೇಳ್ತಾರೆ. ನಾವು ಎರಡನ್ನು ಬಯಸ್ತೇವೆ. ಏನು? ನಮ್ಮ ದುಃಖ ನಿವೃತ್ತಿಯಾಗಬೇಕು, ಸುಖ ಪ್ರಾಪ್ತಿಯಾಗಬೇಕು. ಸುಖಮ್ಮೇ ಭೂಯಾತ್ ದುಃಖಂ ಮನಾಗಪಿ ಮಾ ಭೂತ್. ದುಃಖದ ನೆನಪೂ ಕೂಡ ಬರಬಾರದು, ಯಾವಾಗಲೂ ಸುಖವೇ ಇರಬೇಕು ಹೇಳುವಂಥದ್ದು ಪ್ರತಿಯೊಂದು ಜೀವಿಯ ಬಯಕೆ. ಆದರೆ ಬಯಕೆ ಏನೋ ಇದೆ, ಆ ಬಯಕೆಯನ್ನು ಈಡೇರಿಸುವಲ್ಲಿ ಇವನ ಪ್ರಯತ್ನ ಸರಿಯಾಗಿಲ್ಲ. ಏಕೆ? ಅಸತ್ಪದಾರ್ಥವನ್ನು ಇವನು ಇಟ್ಕೊಂಡಿದ್ದಾನೆ. ಸತ್ಪದಾರ್ಥವನ್ನು ಹಿಡ್ಕೊಂಡ್ರೆ ಮಾತ್ರ ದುಃಖ ನಿವೃತ್ತಿ, ಸುಖ ಪ್ರಾಪ್ತಿ ಉಂಟಾಗತ್ತೆ. ಅಸತ್ಪದಾರ್ಥಾನುಭವೇನ, ಈ ಅಸತ್ಪದಾರ್ಥಗಳ ಅನುಭವವನ್ನು ಮತ್ತೆ ಮತ್ತೆ ತೆಗೆದುಕೊಳ್ಳೋದ್ರಿಂದ ಕಿಂಚಿತ್ ತೃಪ್ತಿ, ಸ್ವಲ್ಪವೂ ತೃಪ್ತಿ ಹೇಳೋದು, ಆನಂದ ಹೇಳೋದು,
ಸುಖ ಹೇಳೋದು ಇಲ್ಲೇ ಇಲ್ಲ. ಹಾಗಾದರೆ ದುಃಖ ನಿವೃತ್ತಿ ಇದೆಯಾ? ನಹಿ ಅಸ್ತಿ ದುಃಖ ಹಾನಿ. ದುಃಖ ನಿವೃತ್ತಿಯೂ ಇಲ್ಲ, ಅಂದರೆ ಸುಖ ಪ್ರಾಪ್ತಿಯೂ ಇಲ್ಲ, ದುಃಖ ನಿವೃತ್ತಿಯೂ ಇಲ್ಲ. ಹೀಗಿದ್ದಾಗ ನಾವೇನು ಮಾಡಬೇಕು? ದುಃಖ ನಿವೃತ್ತಿಗೂ ಒಂದೇ ಉಪಾಯ, ಸುಖ ಪ್ರಾಪ್ತಿಗೂ ಒಂದೇ ಉಪಾಯ. ಯಾವುದದು? ಅದ್ವಯವಾದಂತಹ ನನ್ನ ಸ್ವರೂಪವನ್ನು ನಾನು ತಿಳ್ಕೊಳ್ಳೋದು. ಆದ್ದರಿಂದ ತತ್ತು ಅದ್ವಯಾನಂದ ರಸಾನುಭೂತ್ಯ. ತತ್ ಅಂದರೆ ದುಃಖ ನಿವೃತ್ತಿ ಸುಖ ಪ್ರಾಪ್ತಿ ಅಂತ ತತ್ ಶಬ್ದ ಸರ್ವನಾಮ ಶಬ್ದ ಹಿಂದಿನ ದುಃಖ ನಿವೃತ್ತಿಯನ್ನು ಸುಖ ಪ್ರಾಪ್ತಿಯನ್ನು ಹೇಳುತ್ತೆ. ತೃಪ್ತಿ ದುಃಖ ಹಾನಿ ಯಾವಾಗತ್ತೆ? ಅದ್ವಯಾನಂದ ರಸಾನುಭೂತ್ಯ. ಅದ್ವಯಾನಂದ ಅಂದ್ರೇನು? ತನ್ನ ಆನಂದ, ನ ದ್ವಿತೀಯ, ಎರಡನೇ ಆನಂದ ಇಲ್ಲ. ಆ ಪರಮಾತ್ಮನ ಆನಂದವನ್ನು ತಾನಾಗಿ ಅನುಭವಿಸುವುದೇ ಅದ್ವೈತ ಆನಂದ. ಆ ಅನುಭವದಿಂದ ತೃಪ್ತಿಯನ್ನು ಹೊಂದಬೇಕು. ತೃಪ್ತಿ ಸುಖಂ ತಿಷ್ಟ ಸದಾತ್ಮನಿಷ್ಠಯ, ಇದು ವಿಶೇಷಣ. ಸದಾ ಯಾವಾಗಲೂ ಆತ್ಮನಿಷ್ಠೆಯ, ಆತ್ಮನಾಗಿ ಆತ್ಮನನ್ನು ಕಂಡುಕೊಳ್ಳುವ ದೃಷ್ಟಿಯಲ್ಲಿ ನಿನ್ನ ಪ್ರಯತ್ನವನ್ನು ನೀನು ಮಾಡಬೇಕು. ತಿಷ್ಠೇತ್, ನಿಲ್ಲಬೇಕು, ನಿಲ್ಲಲೇಬೇಕು ಅಂತ ಶಂಕರರು ಆಜ್ಞೆಯನ್ನು ಮಾಡ್ತಾ ಇದ್ದಾರೆ ನಮಗೆ. ಹೀಗಿರಬೇಕು ಅಂತ. ಮುಂದೆ ನೋಡೋಣ. ಸ್ವಯಮೇವ ಸರ್ವಥಾ ಪಶ್ಯನ್ ಮನ್ಯಮಾನ ಸ್ವಮದ್ವಯಂ ಸ್ವಾನಂದಾನುಭವಂ ಭುಂಜಾನಃ ಕಾಲಂ ನಯ ಮಹಾತ್ಮನೇ. ಈಗ ಸದಾತ್ಮನಿಷ್ಠೆಯ ತಿಷ್ಠೇತ್, ಸದಾ ಆತ್ಮನಾಗಿ ನೀನಿರಬೇಕು ಅಂತ ಹೇಳಿದ್ರಲ್ಲ. ಹೇಗಿರಬೇಕು ಅಂದರೆ ಸ್ವಯಮೇವ ಸರ್ವಥಾ ಪಶ್ಯನ್, ತಾನೇ ಎಲ್ಲ ಕಡೆಯಲ್ಲೂ ಇದ್ದೇನೆ, ಎಲ್ಲವೂ ಆಗಿದ್ದೇನೆ ಅಂತ ಪಶ್ಯನ್ ಕಾಣಬೇಕಂತೆ. ತನ್ನನ್ನೇ ಎಲ್ಲ ಕಡೆಯಲ್ಲೂ ಕಾಣಬೇಕು ಅಂತ ಪರಮಾತ್ಮ ವಸ್ತುವಾಗಿ. ಸರ್ವಥಾ ಪಶ್ಯನ್ ಮನ್ಯಮಾನ, ಹೇಗೆ ತನ್ನನ್ನು ತಾನು ತಿಳ್ಕೊಳ್ಬೇಕು? ಸಮದ್ವಯಂ, ತಾನೂ ಆ ಸದ್ವಸ್ತುವಾದಂತಹ ಪರಮಾತ್ಮ ವಸ್ತು ಯಾವುದಿದೆಯೋ ಅದೆರಡೂ ಅದ್ವಯವಾಗಿದೆ. ಸಮದ್ವಯಂ, ಅದ್ವಯಂ, ಬೇರೆ ಅಲ್ಲ, ಒಂದೇ, ಚೆನ್ನಾಗಿ ತಿಳ್ಕೊಳ್ಬೇಕು. ಮನ್ಯಮಾನ, ಮತ್ತೆ ಮತ್ತೆ ಮನನ ಮಾಡಬೇಕು. ಶ್ರೋತವ್ಯೋ ಮಂತವ್ಯೋ ಅಂತ ಹೇಳಿದೆಯಲ್ಲ, ಅದನ್ನು ಹೇಳ್ತಾರೆ. ಮನ್ಯಮಾನ, ಹೀಗೇ ತಿಳ್ಕೊಂಡು ಸ್ವ ಆನಂದಂ, ತನ್ನ ಆನಂದವನ್ನು ಅನುಭುಂಜಾನ, ಅನುಭವಿಸ್ತಾ ಅನುಭವಿಸ್ತಾ ಕಾಲಂ ನಯೇತ್, ಕಾಲ ಕಳಿಬೇಕು. ನಾವು ಹೇಗೆ ಕಾಲ ಕಳೀತೇವೆ? ವಿಷಯಗಳಲ್ಲಿ ಸುಖವನ್ನು ಹುಡುಕ್ತೇವೆ. ಮನೆಯಿಂದಲೋ ಮಡದಿಯಿಂದಲೋ ಇನ್ಹೇಗೋ ಸುಖ ಆಗಬಹುದು ಅಂತ ಸುಖವನ್ನು ಬಯಸ್ತಾ ಬಯಸ್ತಾ ಕಾಲ ಕಳೀತೇವೆ. ಆದರೆ ಶಂಕರರೇನು ಹೇಳ್ತಾ ಇದ್ದಾರೆ? ನಿನ್ನನ್ನು ನೀನು ಯಾವಾಗಲೂ ನೋಡ್ಕೊಳ್ಬೇಕು, ನಿನ್ನನ್ನು ಪರಮಾತ್ಮನಿಂದ ಅಭೇದವಾಗಿ ನೋಡ್ಕೊಳ್ಬೇಕು, ನಿನ್ನನ್ನು ಮತ್ತೆ ಮತ್ತೆ ನೀನು ಮನನ ಮಾಡಿಕೊಳ್ಬೇಕು, ನಿನ್ನ ಆನಂದದಲ್ಲೇ ನೀನಿರಬೇಕು. ಹೀಗೆ ನಿನ್ನ ಕಾಲವನ್ನು ಜೀವನವನ್ನು ಕಳೀಬೇಕು ಅಂತ ಶಂಕರರು ಹೇಳ್ತಾರೆ. ಮುಂದೆ ಅಖಂಡ ಬೋಧಾತ್ಮನಿ ನಿರ್ವಿಕಲ್ಪೇ ವಿಕಲ್ಪನಂ ವ್ಯೋಮ್ನಿ ಪುರಪ್ರಕಲ್ಪನಂ ತದದ್ವಯಾನಂದಮಯಾತ್ಮನ ಸದಾ ಶಾಂತಿಂ ಪರಾಮೇತ್ಯ ಭಜಸ್ವ ಮೌನಂ. ಮತ್ತೆ ಹೇಗಿರಬೇಕು ನೀನು? ಮೌನವಾಗಿ ನಿನ್ನನ್ನು ನೀನು ಭಜಿಸಬೇಕು. ಅದಕ್ಕೆ ಏನು ಹೇಳಿದ್ದಾರೆ ಹಿಂದೆ? ಯೋಗಸ್ಯ ಪ್ರಥಮಂ ದ್ವಾರಂ ವಾಂಗ್ ನಿರೋಧ. ಮೌನ ಈ ಆತ್ಮಚಿಂತನೆಗೆ ಅತ್ಯಂತ ಮುಖ್ಯವಾಗಿ ಅವಶ್ಯವಾಗಿ ಮೊದಲನೆಯ ಮೆಟ್ಟಿಲಾಗಿದೆ. ಮೌನವಾಗಿ ನೀನು ಭಜಸ್ವ. ಏಕೆ ಅಂದರೆ ಮಾತು ನಮ್ಮ ಸತ್ವವನ್ನು ಕಡಿಮೆ ಮಾಡಿಬಿಡುತ್ತೆ, ಆತ್ಮಚಿಂತನೆಯನ್ನು ಮರೆಸುತ್ತೆ, ಲೌಕಿಕವಾದಂತಹ ಮಾತನ್ನು ಮತ್ತೆ ಮತ್ತೆ ಆಡಿಸುತ್ತೆ. ಆದ್ದರಿಂದ ಸಾಧಕರಿಗೆ ಮೌನ ಹೇಳೋದು ಅತ್ಯಂತ ಮುಖ್ಯ. ಸಿದ್ಧರೂ ಕೂಡ ಮೌನವಾಗಿರ್ತಾರೆ. ಏಕೆಂದರೆ ಅವ್ರಿಗೆ ಮಾತಾಡಲಿಕ್ಕೆ ಬೇರೆ ಏನೂ ಇರೋದಿಲ್ಲ, ಮಾತಾಡಬೇಕು ಅಂತ ಅನಿಸೋದಿಲ್ಲ. ಆದ್ದರಿಂದ ಅವಧೂತರನ್ನು ನಾವು ನೋಡ್ತೇವೆ, ಅವರು ಮೌನವಾಗಿರ್ತಾರೆ. ಏಕೆ ಮೌನವಾಗಿರ್ತಾರೆ? ಮಾತಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಆದ್ದರಿಂದ ರಮಣ ಮಹರ್ಷಿಗಳು ಬಂದವರಿಗೆಲ್ಲ ಏನು ಹೇಳ್ತಿದ್ರು? ಸುಮ್ಮನಿರು ಅಂತ ಹೇಳ್ತಿದ್ರು. ನೀನು ಮೊದಲು ಸುಮ್ಮನಿರಬೇಕು, ಮತ್ತೆ ನಿನ್ನ ಸಾಧನೆಯನ್ನು ಮಾಡಲಿಕ್ಕೆ ನೀನು ಪ್ರಯತ್ನ ಮಾಡು. ಯಾವಾಗ ನೀನು ವಟ ವಟ ಅಂತ ಮಾತಾಡ್ತಾನೇ ಇರ್ತೀಯೋ
ಆಗ ನೀನು ಸಾಧನೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಆದ್ದರಿಂದ ಮೊದಲು ಮೌನವಾಗಿರಬೇಕು. ಅದಾಗಬೇಕು ಅಂದರೆ ಯಾವುದನ್ನು ಚಿಂತನೆ ಮಾಡಬೇಕು? ನಿರ್ವಿಕಲ್ಪೆ, ಯಾವ ವಿಕಲ್ಪವೂ ಇಲ್ಲದ ಅಖಂಡ ಬೋಧಾತ್ಮನಿ, ನಿನ್ನ ಅಖಂಡ ಸ್ವರೂಪವಾದಂತಹ ಆತ್ಮನಲ್ಲಿ ಎಲ್ಲ ವಿಕಲ್ಪಗಳನ್ನು ಬಿಡಬೇಕು. ವ್ಯೋಮ್ನಿ ಹೇಗೆ ಅಂದರೆ ಆಕಾಶದಲ್ಲಿ ವ್ಯೋಮ್ನಿ, ಆಕಾಶದಲ್ಲಿ ಪುರಪ್ರಕಲ್ಪನಂ, ಪುರವನ್ನು ಅಂದರೆ ದೊಡ್ಡ ದೊಡ್ಡ ಮೋಡವನ್ನು ನೋಡಿ ಏನು ಹೇಳ್ತೇವೆ? ಒಂದು ಅರಮನೆ ಇದೆ, ಮೈದಾನ ಇದೆ, ಇನ್ನೇನೋ ಇದೆ, ಒಂದು ಪಟ್ಟಣ ಇದೆ ಅಂತೆಲ್ಲ ನಾವು ಕಲ್ಪನೆ ಮಾಡ್ತೇವೆ. ಅಂದರೆ ಸಣ್ಣ ಮಕ್ಕಳು ಏನು ಹೇಳ್ತಾರೆ ಆಕಾಶ ನೋಡಿಕೊಂಡು? ಓಹೋ, ಆಕಾಶದಲ್ಲಿ ಮೋಡ ಇದೆ ಅಂತ ಹೇಳೋದಿಲ್ಲ, ಒಂದು ದೊಡ್ಡ ಪಟ್ಟಣ ಥರ ಕಾಣುತ್ತೆ, ಒಂದು ದೊಡ್ಡ ಮನೆ ಇದೆ, ಸಣ್ಣ ಮನೆ ಇದೆ, ಮರ ಇದೆ, ಗಿಡ ಇದೆ, ನದಿ ಇದೆ ಅಂತೆಲ್ಲ ಕಲ್ಪನೆ ನಾವು ಸಣ್ಣದಲ್ಲಿದ್ದಾಗ ಮಾಡ್ಕೊಂಡಿದ್ವಿ. ಹೇಗೆ? ನಿರ್ವಿಕಲ್ಪಕವಾದ ಆಕಾಶ, ಯಾವ ಮನೆಯೂ ಇರೋದಿಲ್ಲ, ಏನೂ ಇರೋದಿಲ್ಲ. ಆ ಮೋಡದಲ್ಲಿ ನಮ್ಮ ಬುದ್ಧಿಯಲ್ಲಿ ಈ ಮೋಡ ಮರದಂತೆ ಇದೆ, ಈ ಮೋಡ ಮನೆಯಂತೆ ಇದೆ, ಈ ಮೋಡ ನೋಡಿದರೆ ಈಶ್ವರನ ಭಾವಚಿತ್ರದಂತೆ ಕಾಣುತ್ತೆ ಅಂತೆಲ್ಲ ಅಂದ್ಕೊಳ್ಳೋದು. ಈಗಲೂ ಕೂಡ ಅಂತಂಥ ಫೋಟೋವನ್ನು ಹೊಡೆದು ಕಳಿಸ್ತಾರೆ, ಈಶ್ವರ ಆಕಾಶದಲ್ಲಿ ಕಾಣಿಸ್ಕೊಂಡ ಅಂತ ಮೋಡವನ್ನು ತೋರಿಸಿ. ಅಂದರೆ ಏಕೆ ಹೇಳ್ತಾ ಇದ್ದಾರೆ ಶಂಕರರಂದರೆ, ನಿರ್ವಿಕಲ್ಪಕವಾದ ವ್ಯೋಮದಲ್ಲಿ ಹೇಗೆಲ್ಲ ಕಲ್ಪನೆಯನ್ನು ಮಾಡ್ತಾ ಕಾಲ ಕಳೀತಾರೋ ಹಾಗೆ ನಾವು ಕಾಲ ಕಳಿಬಾರದು. ಆ ಅಖಂಡವಾದಂತಹ ಬೋಧಾನಂದವನ್ನು ಮಾತ್ರ ಅನುಭವಿಸಬೇಕು. ತದ್ವತ್ತು ಅದ್ವಯಾನಂದ ಮಯಾತ್ಮನ, ಕೇವಲ ಎರಡಿಲ್ಲದೆ, ಅದ್ವಯ ಅಂದರೆ ಅದೇ ಎರಡಿಲ್ಲದ ರೂಪ, ಎರಡಿಲ್ಲದ ರೂಪವನ್ನು ಯಾವಾಗಲೂ ಶಾಂತ ರೂಪವಾಗಿ ನೀನಾಗಿ ಅನುಭವಿಸ್ತಾ ಕಾಲವನ್ನು ಕಳೀಬೇಕು. ಅದಕ್ಕೇನು ಮಾಡಬೇಕು? ಮೌನಂ ಭಜಸ್ವ ಅಂತ ಉತ್ತರ. ಮೌನವಾಗಿರಬೇಕು. ಮತ್ತು ಅದನ್ನೇ ಹೇಳ್ತಾರೆ, ಮೌನವಾಗಿರಬೇಕು ಅಂತಾರೆ ಮುಂದಿನ ಶ್ಲೋಕದಲ್ಲೂ. ತೂಷ್ಣೀಂ ಅಂದರೆ ಮೌನವಾಗಿರಬೇಕು ಅಂತಲೇ, ಮಾತಾಡಬಾರ್ದು ಅಂತಲೇ. ತೂಷ್ಣೀಂ ಅನವಸ್ಥಾಂ ಪರಮೋಪಶಾಂತಿಂ ಬುದ್ಧೇರ ಸತ್ಕಲ್ಪ ವಿಕಲ್ಪ ಹೇತೋ ಬ್ರಹ್ಮಾತ್ಮನ ಬ್ರಹ್ಮವಿದೋ ಮಹಾತ್ಮನೋ ಯತ್ರಾದ್ವಯಾನಂದ ಸುಖಂ ನಿರಂತರಂ. ಅಸತ್ಕಲ್ಪ ವಿಕಲ್ಪ ಹೇತೋ, ಈ ಮೌನವಾಗಿಲ್ಲದೆ ಇದ್ದರೆ ಏನಾಗುತ್ತೆ ಅಂತ ಹೇಳ್ತಾರೆ. ಮಿಥ್ಯಾವಸ್ತುಗಳನ್ನು ಮತ್ತೆ ಮತ್ತೆ ಮಾತಾಡೋದು, ಮಿಥ್ಯಾವಸ್ತುಗಳನ್ನು ಕಲ್ಪನೆ ಮಾಡಿಕೊಳ್ಳೋದು, ಅದರಿಂದ ಏನಾದರೂ ಪ್ರಯೋಜನ ಇದೆಯಾ? ಅಸತ್ತು, ಅವು ನಿಜವಾಗಿರೋದು ಅಲ್ಲ. ಮಾಯೆಯಿಂದ ಇರುವುದನ್ನು ಮತ್ತೆ ಮತ್ತೆ ಕಲ್ಪನೆ ಮಾಡಿಕೊಳ್ಳೋದ್ರಿಂದ ಏನಾದರೂ ಪ್ರಯೋಜನ ಇದೆಯಾ? ಇಲ್ಲ. ಅದನ್ನು ಹೇಳ್ತಾರೆ ಅಸತ್ಕಲ್ಪ ವಿಕಲ್ಪ ಹೇತೋ ಬುದ್ಧೇ ಮಹಾತ್ಮನಃ. ಬ್ರಹ್ಮವಿದ್ರೆ ಏನು ಮಾಡ್ತಾರೆ? ಅದರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅವರು ಕೇವಲ ವಿಷಯ ಚಿಂತನೆಯನ್ನು ಬಿಟ್ಟು, ಏಕೆ ಇದು ವಿಷಯ, ಇದು ಬ್ರಹ್ಮವಸ್ತು ಅಲ್ಲ ಅಂತ ಅವರು ತಿಳ್ಕೊಂಡು ಬ್ರಹ್ಮಾತ್ಮನ ತೂಷ್ಣೀಂ ಅವಸ್ಥಾಂ ಅಂದರೆ ಸುಮ್ಮನೆ ಇರ್ತಾರೆ. ಆಗ ಅವರು ಶಾಂತಿಯನ್ನು ಹೊಂದುತ್ತಾರೆ. ಅಂದರೆ ಈ ಶ್ಲೋಕದಲ್ಲಿ ಹಿಂದೆ ಹೇಳಿದ ಅರ್ಥವನ್ನೇ ಹೇಳ್ತಾ ಇದ್ದಾರೆ. ಮತ್ತೆ ಏಕೆ ಹೇಳ್ತಾ ಇದ್ದಾರೆ ಅಂದರೆ ಆ ಮೌನಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ ಹೇಳೋದು ನಮಗೆ ಗೊತ್ತಾಗಲಿ ಅಂತ. ಎತ್ರ ಆ ಮೌನದಲ್ಲಿ ಆ ತೂಷ್ಣಿ ಅವಸ್ಥಾ ಹೇಳುವಂಥದ್ದು ಯಾವುದು ಇದೆಯೋ ಅಲ್ಲಿ ನಿರಂತರವಾಗಿದ್ದರೆ ಅದ್ವಯಾನಂದವೆಂಬಂತಹ ಸುಖ ನಮಗೆ ದೊರೆಯುತ್ತೆ. ನಾವು ಅಂದ್ಕೊಳ್ತೇವೆ, ನಾವು ಧ್ಯಾನ ಮಾಡ್ತೇವೆ ಸ್ವಾಮಿ, ಏನೂ ಅನುಭವಕ್ಕೆ ಬರೋದಿಲ್ಲ. ಏಕೆ ಅನುಭವಕ್ಕೆ ಬರೋದಿಲ್ಲ ಅಂದರೆ ನೀನು ಹೊರಗಡೆಯ ಈ ಪ್ರಪಂಚವನ್ನು ಬಿಡಲೇ ಇಲ್ಲ, ಮಿಥ್ಯಾಜ್ಞಾನವನ್ನು ಕಳ್ಕೊಳ್ಳೇ ಇಲ್ಲ. ಆದ್ದರಿಂದ ನಿನಗೆ ಅನುಭವ ಆಗ್ತಾ ಇಲ್ಲ. ಮೊದಲು ನೀನು ಮೌನವಾಗಿರು, ಮತ್ತೆ ಒಂದೊಂದಾಗಿ ಬಿಡಲಿಕ್ಕೆ ನೀನು ಅನುಕೂಲವನ್ನು ಮಾಡ್ಕೊಳ್ತೀಯ ಅಂತ ಶಂಕರರು ಹೇಳ್ತಾ ಇದ್ದಾರೆ. ಅದಕ್ಕೆ ಮತ್ತೆ ಆ ಮೌನವನ್ನೇ ವಿವರಣೆ ಮಾಡ್ತಾರೆ. ನಾಸ್ತಿ ನಿರ್ವಾಸನಾನ್ ಮೌನಾತ್ ಪರಂ ಸುಖ ಕೃದುತ್ತಮಂ ವಿಜ್ಞಾತಾತ್ಮಸ್ವರೂಪಸ್ಯ ಸ್ವಾನಂದ ರಸಪಾಯಿನಃ. ಇವೆಲ್ಲ ನಮಗೆ ಅರ್ಥ ಆಗಬೇಕು ಅಂದರೆ ಏನು ಮಾಡಬೇಕು? ಹೇಳಿದ್ದನ್ನು ಒಂದೊಂದು ದಿವಸ ಆದರೂ ಪ್ರಾಕ್ಟಿಕಲ್ಲಾಗಿ ನಾವು ಮಾಡಬೇಕು. ತಿಂಗಳಲ್ಲಿ ಒಂದು ದಿವಸ ಅಥವಾ 2 ಏಕಾದಶಿ ದಿವಸ ಅಥವಾ ವರ್ಷದಲ್ಲಿ ಬರುವ 1 ಏಕಾದಶಿ ದಿವಸ ಆದರೂ ಕೂಡ ಆ ದಿವಸ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ 1 ದಿವಸ ಮೌನವಾಗಿರಬೇಕು. ಆಗ ಗೊತ್ತಾಗತ್ತೆ ಇಂತಹ ಯೋಗಶಾಸ್ತ್ರಗಳಲ್ಲಿ, ಸಾಧನೆಯ ಮಾರ್ಗದಲ್ಲಿ ಮೌನಕ್ಕೆ ಅಂತಹ ಒಂದು ಪ್ರಾಶಸ್ತ್ಯವನ್ನು ಏಕೆ ಕೊಟ್ಟಿದ್ದಾರೆ ಅಂತ ಆಗ ಅರ್ಥ ಆಗತ್ತೆ. ಅಂತಹ ಮೌನದಲ್ಲಿ ನಾವಿದ್ದರೆ ಅದರ ಅನುಭವ ನಮಗೆ ಬರುತ್ತೆ. ನಾಸ್ತಿ ನಿರ್ವಾಸನಾನ್ ಮೌನಾತ್ ಪರಂ ಸುಖ ಕೃದುತ್ತಮಂ. ಈ
ಸುಖವನ್ನು ಉಂಟು ಮಾಡಬೇಕು ಅಂದರೆ, ಆತ್ಮಾನುಭವ ಆಗಬೇಕು ಅಂದರೆ ಮೌನಕ್ಕಿಂತ ಉತ್ತಮವಾದಂತಹ ಉಪಾಯ ಯಾವುದೂ ಇಲ್ಲ. ಏಕಿಲ್ಲ? ಆತ್ಮಜ್ಞಾನಿಗಳು ಕೂಡ ಹಾಗೆ ಇರ್ತಾರೆ. ವಿಜ್ಞಾತ ಆತ್ಮಸ್ವರೂಪಸ್ಯ, ಆತ್ಮ ತಿಳ್ಕೊಂಡವರು ಸ್ವಂ ಆನಂದಂ ರಸಪಾಯಿನಃ, ಅವರು ಆನಂದ ರಸವನ್ನು ಕುಡಿತಾ ಇರ್ತಾರೆ. ಹೇಗೆ ಕುಡಿತಾ ಇರ್ತಾರೆ? ಮೌನವಾಗಿರುವುದರಿಂದ ಕುಡಿತಾರೆ. ನಿರ್ವಾಸನಾತ್, ಯಾವ ವಾಸನೆಯೂ ಅವರಿಗಿರೋದಿಲ್ಲ. ವಾಸನೆ ಅಂದ್ರೇನು? ಲೌಕಿಕವಾದ ವಾಸನೆ ಅಲ್ಲ, ಕರ್ಮಗಳ ಸಂಪರ್ಕ. ಏಕೆ? ಎಲ್ಲ ಕರ್ಮಗಳನ್ನು ಅವರು ಕರ್ಕೊಂಡಿರ್ತಾರೆ. ಆದ್ದರಿಂದ ಅವರು ಏನೂ ಮಾತಾಡದೆ ಸುಮ್ಮನೆ ತಮ್ಮ ರಸಾನುಭವವನ್ನು ಮೌನವಾಗಿ ಅನುಭವಿಸ್ತಾ ಇರ್ತಾರೆ. ಆದ್ದರಿಂದ ಸುಖಕೃತು, ಅವರಿಗೆ ಆ ಮೌನಕ್ಕಿಂತ ಸುಖವನ್ನು ಕೊಡುವಂಥದ್ದು ಬೇರೆ ಯಾವುದೂ ಇರೋದಿಲ್ಲ. ಅದಕ್ಕೆ ಅವರು ಬಹಿರಂಗವಾಗಿ ಬರೋದೇ ಇಲ್ಲ. ಅವ್ರ ಪಾಡಿಗೆ ಆತ್ಮಾರಾಮರಾಗಿರ್ತಾರೆ. ಅವರಿಗೆ ಯಾವುದೂ ಸುಖ ಕೊಡೋದೇ ಇಲ್ಲ, ಒಂದೇ ಸುಖ ಕೊಡೋದು ಅವರಿಗೆ. ಪರಂ ನ ಅಸ್ತಿ, ಬೇರೆ ಯಾವುದೂ ಇಲ್ಲವೇ ಇಲ್ಲ. ಹೇಗಿರ್ತಾರೆ ಹಾಗಿದ್ರೆ ಅವರು? ನಮ್ಮ ಹಾಗೆ ಹೋಗ್ತಾರೆ, ನಮ್ಮ ಹಾಗೆ ಕುಳಿತುಕೊಳ್ತಾರೆ, ನಮ್ಮ ಹಾಗೆ ಮಲ್ಕೊಳ್ತಾರೆ, ನಮ್ಮ ಹಾಗೆ ಊಟ ಮಾಡ್ತಾರೆ, ಇನ್ನೇನೆಲ್ಲ ವ್ಯವಹಾರ ಮಾಡ್ತಾರೆ. ಆದರೆ ಅವರು ಹೇಗಿರ್ತಾರೆ? ಅವರು ಬ್ರಹ್ಮವಾಗಿ ಇರ್ತಾರೆ. ಗಚ್ಚನ್ ತಿಷ್ಠನ್ ಉಪವಿಶನ್ ಛಯಾನಃ ವಾನ್ಯಥಾಪಿವ. ಏನು ಹೇಳ್ತಾ ಇದ್ದಾರೆ? ಗಚ್ಚನ್ ಅಂದರೆ ಹೋಗ್ತಾ ಹೋಗ್ತಾ ಇರ್ತಾರೆ, ಉಪವಿಶನ್ ಕುಳಿತುಕೊಂಡಿರ್ತಾರೆ, ಮಲ್ಕೊಂಡಿರ್ತಾರೆ, ಇನ್ನೇನೋ ಮಾಡ್ತಾ ಇರ್ತಾರೆ. ಅನ್ಯಥಾಪಿವ ಯಥೇಚ್ಛಯ, ಅವ್ರು ಹೇಗೆ ಬೇಕೋ ಹಾಗೇ ಇರ್ತಾರೆ. ಅವರನ್ನು ನಿಯಂತ್ರಣ ಮಾಡೋರು ಯಾರೂ ಇರೋದಿಲ್ಲ. ಆದ್ದರಿಂದ ಅವಧೂತರು ಅವ್ರ ಚರ್ಯವೇ ಬೇರೆ ರೀತಿಯಲ್ಲಿರುತ್ತೆ. ನಾವು ಅಂದ್ಕೊಳ್ತೇವೆ ಏನು ಲೋಕಕ್ಕೆ ವಿರುದ್ಧವಾಗಿದ್ದಾರಲ್ಲ ಅಂತ. ಆ ಲೋಕದ ಕಟ್ಟುಪಾಡುಗಳು ನಮಗೇ ಹೊರತು ಅವ್ರಿಗೆ ಯಾವ ಲೋಕದ ಕಟ್ಟುಪಾಡುಗಳು ಇರೋದಿಲ್ಲ, ಯಾವ ನಿಯಮಗಳು ಇರೋದಿಲ್ಲ, ಯಾವ ವಿಧಿಯೂ ಇಲ್ಲ, ಯಾವ ನಿಷೇಧವೂ ಇಲ್ಲ. ವಿಧಿ ನಿಷೇಧಗಳನ್ನು ಹೇಳುವಂಥ ಶಾಸ್ತ್ರ ಯಾವ ಫಲವನ್ನು ಕೊಡಬೇಕಿತ್ತೋ ಆ ಸಂಪೂರ್ಣವಾದ ಫಲವನ್ನು ಅವರು ಅನುಭವಿಸಿದ್ದಾರೆ. ಆ ಫಲವನ್ನು ಹೊಂದದೇ ಇರುವ ನಮಗೆ ವಿಧಿ ನಿಷೇಧಗಳೆಲ್ಲ ಬೇಕಾಗತ್ತೆ. ಅದನ್ನೇ ಮುಂದೆ ವಿವರಣೆ ಮಾಡ್ತಾರೆ, ನೋಡೋಣ. ಹೇಗಿರ್ತಾರೆ ಅವರು? ಯಥೇಚ್ಛಯ ವಸೇತ್ ವಿದ್ವಾನ್, ಆತ್ಮಜ್ಞಾನಿಗಳು. ಆತ್ಮರಾಮ, ಆತ್ಮರಾಮ ಅಂದ್ರೇನು? ಆತ್ಮನಲ್ಲಿ ರಮಿಸುವಂಥವರು ಆತ್ಮರಾಮರು. ತನ್ನ ಆತ್ಮನಲ್ಲೇ ಆಟ ಆಡ್ತಾರೆ. ಅವ್ರಿಗೆ ಬೇರೆ ಆಟ ಆಡಲಿಕ್ಕೆ ಬೇರೆ ವಸ್ತು ಬೇಕಾಗೋದಿಲ್ಲ. ನಮಗಾದರೆ ಆಟ ಆಡಲಿಕ್ಕೆ ಸಣ್ಣ ಮಕ್ಕಳಿಗೆ ಆಟಿಕೆ ಸಾಮಾನು ಬೇಕಾಗತ್ತೆ, ವಯಸ್ಸಾದ ಮೇಲೆ ಏನು ಬೇಕಾಗತ್ತೆ? ಯುವತಿಯರಿಗೆ ಯುವಕರಿಗೆ ಯುವತಿಯರು, ಇದು ಆಟ ಆಡೋದು. ಇನ್ನು ವಯಸ್ಸಾದ ಮೇಲೆ ಏನೋ ಬೇಕಾಗತ್ತೆ, ಆಭರಣ, ಒಳ್ಳೆಯ ಹೆಸರು, ಲೋಕದಲ್ಲಿ ಸನ್ಮಾನ ಮಾಡಬೇಕು, ನಾನು ಬಂದರೆ ಉಳಿದವರೆಲ್ಲ ನನಗೆ ನಮಸ್ಕಾರ ಮಾಡಬೇಕು ಅಂತ ವಯಸ್ಸಾದ ಮೇಲೆ ಅದೊಂದು ಆಟ. ಇನ್ನೂ ಮುಪ್ಪು ಬಂದ ಮೇಲೆ ಚಿಂತೆ, ಮಕ್ಕಳು ಹಾಗೆ ಮಾಡಿಲ್ಲ, ಹೀಗೆ ಮಾಡಿಲ್ಲ, ನನಗದು ಕೊಟ್ಟಿಲ್ಲ ಅಂತೆಲ್ಲ ಚಿಂತೆ. ಇದು ಯಾವುದು ಅವ್ರಿಗೆ ಇರೋದಿಲ್ಲ. ಆತ್ಮರಾಮರಾಗಿರ್ತಾರೆ ಅವರು. ಅವ್ರಿಗೆ ಯಾವ ನಿಯಮವೂ ಇಲ್ಲ ಅಂತ ಹೇಳಿದ್ರಲ್ಲ, ಅದನ್ನೇ ಹೇಳ್ತಾರೆ ಮುಂದೆ. ನ ದೇಶ ಕಾಲ ದ್ಯಸ ದಿಗ್ಯಮಾದಿ ಲಕ್ಷಾದ್ಯಪೇಕ್ಷಾ ಪ್ರತಿಬದ್ಧ ವೃತ್ತೇ ಸಂಸದ್ಧ ತತ್ವಸ್ಯ ಮಹಾತ್ಮನೋಸ್ತಿ ಸ್ವವೇದನೇಕ ನಿಯಮಾದ್ಯಪೇಕ್ಷಾ. ತನ್ನನ್ನು ತಿಳ್ಕೊಂಡಂಥವನಿಗೆ ಯಾವ ನಿಯಮವೂ ಬೇಕಾಗಿಲ್ಲ. ದೇಶ, ಕಾಲ, ಶಾಸ್ತ್ರ ಇದೆಲ್ಲ ಅಜ್ಞಾನಿಗಳಿಗೆ ಬೇಕು ಜ್ಞಾನವನ್ನು ಪಡೆಯಲಿಕ್ಕೆ. ಜ್ಞಾನವನ್ನು ಪಡೆಯಲಿಕ್ಕೆ ಯಾವುದೆಲ್ಲ ಬೇಕೋ ಮತ್ತೆ ಜ್ಞಾನವನ್ನು ಪಡೆದ ಮೇಲೆ ಅದು ಬೇಕಾಗೋದಿಲ್ಲ. ಹೇಗೆ ಒಂದು ನದಿಯನ್ನು ದಾಟಬೇಕಿದ್ದರೆ ಏನು ಬೇಕು? ದೋಣಿ ಬೇಕು, ದೋಣಿಯನ್ನು ನಡೆಸುವಂಥವನು ಬೇಕು, ಅದಕ್ಕೆ ಹುಟ್ಟು ಬೇಕು. ಇವೆಲ್ಲ ಯಾವಾಗ ಬೇಕು? ನದಿಯನ್ನು ದಾಟಬೇಕಿದ್ದರೆ ಬೇಕು. ದಾಟದ ಮೇಲೆ ಆ ನಾವಿಕನೂ ಬೇಡ, ಅವನ ಕೋಲೂ ಬೇಡ, ಅವನ ಹಡಗೂ ಬೇಡ. ಏಕೆ? ಅವುಗಳ ಅಗತ್ಯತೆ ಯಾಕಾಗಿತ್ತು? ನದಿ ದಾಟಲಿಕ್ಕಾಗಿತ್ತು. ನದಿ ದಾಟದ ಮೇಲೆ ಮತ್ತವು ಏಕೆ ಬೇಕು? ಬೇಡ ತಾನೆ. ತತ್ರ ವೇದ ಅವೇದ ಭವಂತಿ. ವೇದಗಳು ಏಕಿವೆ? ಆತ್ಮನನ್ನು ತಿಳಿಸ್ಕೊಡ್ಲಿಕ್ಕೆ. ಆತ್ಮನನ್ನು ತಿಳಿಸ್ಕೊಟ್ಟ ಮೇಲೆ ಅವ್ರ ಕೆಲಸ ಮುಗೀತು. ಅವ್ರ ಪಾಡಿಗೆ ಹೋಗಬೇಕಾಗತ್ತೆ ಅಂದರೆ ಏನು? ಅವರ ದೃಷ್ಟಿಯಲ್ಲೇ ವಿಧಿ ನಿಷೇಧಗಳಿಲ್ಲ. ಆತ್ಮಜ್ಞಾನಿಯನ್ನು ಹೊಂದಿದವನಿಗೆ ವಿಧಿ ನಿಷೇಧ ಇಲ್ಲ, ಅವನಿಗೆ ವೇದಗಳು ಕೆಲಸ ಮಾಡೋದಿಲ್ಲ. ಹೊರತು ಆ ವೇದಗಳೇ ಬೇಡ ಅಂತಲ್ಲ, ಅಜ್ಞಾನಿಗಳಿಗೆ ಮತ್ತೆ ಬೇಕಾಗತ್ತೆ.
ಹೇಗೆ 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ನಮ್ಮ ಊರಿನಲ್ಲೇ ಕ್ಲಾಸ್ ಇರುತ್ತೆ. 5ನೇ ತರಗತಿಯವರೆಗೆ ಒಂದು ಶಾಲೆ ಇದೆ. 5 ತರಗತಿ ಮುಗಿದ ಮೇಲೆ ಆ ಶಾಲೆ ಇವನಿಗೆ ಬೇಡ ಅಂತ ಮುಂದೆ ಬರುವ ಯಾವ ಮಕ್ಕಳಿಗೂ ಬೇಡ ಅಂತ ಅರ್ಥ ಅಲ್ಲ. 5ನೇ ತರಗತಿ ಮುಗಿದ ಮೇಲೆ ಆ ಶಾಲೆ ಇವನಿಗೆ ಬೇಡ, ಬೇರೆ ಶಾಲೆ ಬೇಕಾಗತ್ತೆ ಲೌಕಿಕವಾಗಿ. ಹಾಗೆ ಈ ದೇಶಕಾಲಾದಿಗಳು ಸಾಧನ ಮಾರ್ಗದಲ್ಲಿರುವವನಿಗೆ ಬೇಕೇ ಹೊರತು ಸಿದ್ಧನಿಗೆ ಬೇಡ. ನ ದೇಶಕಾಲಾಧಿ ದಿಕ್ಕು ಅಂದರೆ ದಿಕ್ಕುಗಳು, ಲಕ್ಷ್ಯ ಅಂದ್ರೇನು? ಹೀಗಿರಬೇಕು ಹಾಗಿರಬೇಕು ಅಂತೆಲ್ಲ ಇರೋದು ಅಪೇಕ್ಷೆ. ದೇಶ, ಕಾಲ, ಆಸನ, ದಿಕ್ಕು, ಯಮ ನಿಯಮಾದಿಗಳು. ಲಕ್ಷ್ಯ ಅಂದರೆ ಹೀಗಿರಬೇಕು ಹಾಗಿರಬಾರ್ದು ಅಂತೆಲ್ಲ ನಿಯಮ. ಇವ್ಯಾವುದೂ ಕೂಡ ಬೇಕಾಗೋದಿಲ್ಲ. ಏಕೆ? ತನ್ನನ್ನು ತಿಳ್ಕೊಳ್ಳಿಕ್ಕೆ ಏನು ಬೇಕು? ತನ್ನನ್ನು ತಿಳ್ಕೊಂಡಾಗಿದೆ. ಸ್ವವೇದನೆ ನಿಯಮಾದಿ ಅಪೇಕ್ಷಾ ಕಾ ಅಸ್ತಿ. ತನ್ನನ್ನು ತಿಳ್ಕೊಳ್ಳಿಕ್ಕೆ ಯಾವುದಾದ್ರೂ ನಿಯಮ ಬೇಕಾ? ಯಾವುದೂ ಬೇಡ. ಅದಕ್ಕೆ ಮತ್ತೊಂದು ಉದಾಹರಣೆಯನ್ನು ಕೊಡ್ತಾರೆ, ಏಕೆಂದರೆ ಸುಲಭವಾಗಿ ಅರ್ಥ ಆಗೋದಿಲ್ಲ ನಮಗೆ. ಇಲ್ಲೊಂದು ಎದುರುಗಡೆ ಒಂದು ಘಟ ಇದೆ, ಕೊಡಪಾನ ಇದೆ ಅಂತ ಗೊತ್ತಾಗಬೇಕು ಅಂದರೆ ಏನು ಮಾಡಬೇಕು? ಕಣ್ಣನ್ನು ತೆರೀಬೇಕು, ನೋಡಬೇಕು, ಚೆನ್ನಾಗಿ ಬೆಳಕಬೇಕು. ಕಣ್ಣು ಮತ್ತು ಆ ರೂಪ, ಆ ಕೊಡಪಾನ ಎರಡೂ ಸೇರಬೇಕು. ಆಗ ಕೊಡಪಾನ ಇದೆ ಅಂತ ಗೊತ್ತಾಗತ್ತೆ. ಅದಕ್ಕೆ ಕೊಡಪಾನ ಇದೆ ಅಂತ ಗೊತ್ತಾಗಲಿಕ್ಕೆ ಇನ್ನೇನೋ ಬೇಕು, ಇನ್ಯಾರೋ ಹೇಳಬೇಕು ಅಂತಿಲ್ಲ. ಏನು ಬೇಕು? ಕಣ್ಣು ಮತ್ತು ಆ ಕೊಡಪಾನ ನೋಡಬೇಕು, ಎರಡರ ಸನ್ನಿಕರ್ಷ ಆಗಬೇಕು. ಇಂದ್ರಿಯ ಅರ್ಥ ಸನ್ನಿಕರ್ಷ ಅಂತ ಹೇಳ್ತಾರೆ. ಅದಿದ್ದರೆ ಸಾಕು, ಬೇರೆ ಏನು ಬೇಡ. ಹಾಗೆ ಘಟೋಯಮಿತಿ ವಿಜ್ಞಾತುಂ ನಿಯಮ ಕೋನ್ವಪೇಕ್ಷತೆ. ಏನಾದರೂ ನಿಯಮ ಮಾಡ್ತಾರಾ? ಕೊಡಪಾನ ಇದ್ದರೆ ಹೀಗೆ ನೋಡಬೇಕು, ಹಾಗೆ ನೋಡಬಾರ್ದು ಅಂತ ಏನಾದರೂ ನಿಯಮ ಇದೆಯಾ? ಯಾರಾದರೂ ನಿಯಮವನ್ನು ಬರೆದಿಟ್ಟಿದ್ದಾರಾ? ಬರೆದಿಲ್ಲ. ಯಾರಿಗೆ ಆ ಕಣ್ಣು ಬಿಡುವಂಥ ಸಾಮರ್ಥ್ಯ ಇದೆಯೋ ಅವನು ಕೊಡಪಾನ ನೋಡ್ತಾನೆ. ವಿನಾ ಪ್ರಮಾಣ ಸುಷ್ಟುತ್ವಂ ಯಸ್ಮಿನ್ ಸತಿ ಪದಾರ್ಥದೀಹಿ ಅಂದ್ರೇನು? ಆ ಕೊಡಪಾನ ಹೇಳುವ ಜ್ಞಾನ ಇವನಿಗೆ ಆಗೇ ಆಗತ್ತೆ. ಯಾವಾಗ? ಇಂದ್ರಿಯ ಮತ್ತು ಅರ್ಥಗಳ ಸನ್ನಿಕರ್ಷವಾದಾಗ. ಹಾಗೆ ತಾನ ಆತ್ಮ ಅಂತ ತಿಳ್ಕೊಳ್ಳಿಕ್ಕೆ ಬೇರೆ ಏನು ಪ್ರಮಾಣ ಬೇಕು? ಏನೂ ಬೇಡ. ಸೂರ್ಯ ಕಾಣಬೇಕು ಅಂದರೆ ಬೇರೆ ಯಾವ ಬೆಳಕು ಬೇಕಾಗತ್ತೆ? ಯಾವುದಾದ್ರೂ ಸೂರ್ಯನ ತೋರಿಸ್ಲಿಕ್ಕೆ ಇನ್ನೊಂದು ಬೆಳಕಿದೆಯಾ? ಬೇಡ. ಸೂರ್ಯನ ಬೆಳಕಿನಿಂದಲೇ ಎಲ್ಲವನ್ನೂ ನೋಡ್ತೇವೆ, ಸೂರ್ಯನನ್ನು ನೋಡ್ತೇವೆ. ಹಾಗೆ ಆತ್ಮವಸ್ತು. ಅಯಮಾತ್ಮ ನಿತ್ಯಸಿದ್ಧ ಪ್ರಮಾಣೇ ಸತಿಭಾಸತೆ ನ ದೇಶಂ ನಾಪಿ ವಾ ಕಾಲಂ ನ ಶುದ್ಧಿಂ ವಾಪ್ಯಪೇಕ್ಷತೆ. ಅಂದರೆ ದೇಶವನ್ನು, ಈ ಯಜ್ಞಾದಿಗಳನ್ನು ಮಾಡಬೇಕಿದ್ರೆ ಈ ಯಾಗವನ್ನು ಅಶ್ವಪದೇ ಜುಹೋತಿ, ಅಶ್ವದ ಪಾದದಲ್ಲಿ ಈ ಹೋಮವನ್ನು ಮಾಡಬೇಕು. ಕಾಲ ಏನು? ಪೌರ್ಣಮಾಸ್ಯಾಂ ಜುಹೋತಿ, ಅಮಾವಾಸ್ಯಾಂ ಜುಹೋತಿ, ಇವೆಲ್ಲ ಕಾಲಗಳಿದೆ. ಇನ್ನು ಈ ರಾಜಸೂಯವನ್ನು ಮಾಡಬೇಕು ಅಂದರೆ ಇವನೇ ಮಾಡಬೇಕು ಅಂತೆಲ್ಲ ನಿಯಮಗಳಿವೆ. ಎಲ್ಲರೂ ರಾಜಸೂಯವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಬ್ರಾಹ್ಮಣನಾದವನು ಯಾವ ಕರ್ತವ್ಯವನ್ನು ಮಾಡಬೇಕು, ಯಾವ ಹೋಮ ಮಾಡಬೇಕು ಅದು ಅವನಿಗೆ. ಕ್ಷತ್ರಿಯನಿಗೆ ಬೇರೆ ಹೋಮ. ಈ ಎಲ್ಲ ವರ್ಣ, ಆಶ್ರಮ, ದೇಶ, ಕಾಲ ಈ ಆತ್ಮಜ್ಞಾನದ ವಿಚಾರದಲ್ಲಿ ಬರೋದಿಲ್ಲ. ಏಕೆ? ಅಯಮಾತ್ಮ ನಿತ್ಯಸಿದ್ಧ, ಇವನು ಯಾವಾಗಲೂ ಇರುವವನೇ. ಕ್ರಿಯೆಯಿಂದ ಸಾಧಿಸುವುದಕ್ಕೆ ಉಪಕರಣಗಳು ಬೇಕು, ಇವನಿಗೆ ಉಪಕರಣ ಬೇಡ. ಇದನ್ನು ಸವಿಸ್ತಾರವಾಗಿ ಬ್ರಹ್ಮಸೂತ್ರದ ತತ್ತು ಸಮನ್ವಯಾತ್ ಎಂಬಂಥ 4ನೇ ಸೂತ್ರದಲ್ಲಿ ತುಂಬ ವಿಸ್ತಾರವಾಗಿ ಭಾಷ್ಯಕಾರರು ವಿವರಿಸಿದ್ದಾರೆ. ಅಂದರೆ ಆತ್ಮನನ್ನು ತಿಳಿಸ್ಕೊಡೋದು ಕ್ರಿಯೆ ಅಲ್ಲ. ಯಾವುದಕ್ಕೆ ಕ್ರಿಯೆ ಇದೆಯೋ ಅದಕ್ಕೆ ಉಪಕರಣ ಬೇಕು. ಇದಕ್ಕೆ ಪ್ರಮಾಣ ಇದ್ದರೆ ಸಾಕು. ಪ್ರಮಾಣ ಯಾರು? ಇವನೇ ಪ್ರಮಾಣ. ಸ್ವತಃ ಸಿದ್ಧ, ನಿತ್ಯಸಿದ್ಧ. ಅವನು ಆ ರೀತಿಯಲ್ಲಿ ಭಾಸವಾಗ್ತಾನೆ. ಇವನಿಗೆ ಶುದ್ಧವಾಗಿರಬೇಕು ಅಶುದ್ಧವಾಗಿರಬೇಕು ಅಂತೂ ಇಲ್ಲ. ನಾ ದೇಶಂ ನಾಪಿವಾ ಕಾಲಂ ನ ಶುದ್ಧಿಂ. ಅಂದರೆ ಅವಧೂತರು ಎಷ್ಟೋ ಜನ ನೋಡ್ತೇವೆ ನಾವು, ಅವರು ಶುದ್ಧರಾಗಿಲ್ಲ ಅಂತ. ಅಂದರೆ ನಮ್ಮ ದೃಷ್ಟಿಯಲ್ಲಿ ಸ್ನಾನ ಮಾಡದಂತೆ ಕಾಣೋದಿಲ್ಲ, ಹರಕು ಬಟ್ಟೆ ಹಾಕ್ಕೊಂಡಿರ್ತಾರೆ. ಕೆಲವರು ಬಟ್ಟೆನೂ ಹಾಕ್ಕೊಳ್ಳೋದಿಲ್ಲ, ನೆಲದಲ್ಲೇ ಮಲಗಿರ್ತಾರೆ, ಸ್ಮಶಾನದಲ್ಲಿ ಮಲಗಿರ್ತಾರೆ. ಏನಾದರೂ ಅವ್ರಿಗೆ ಶುದ್ಧ ಅಶುದ್ಧತ್ವ ಇದೆಯಾ? ಯಾವುದೂ ಇರೋದಿಲ್ಲ. ಮುಂದೆ ಹೇಳ್ತಾರೆ ಇದನ್ನೇ. ಮತ್ತೊಂದು ಉದಾಹರಣೆ ಅಂತ ಹೇಳ್ತಾರೆ. ನಾನು ದೇವದತ್ತ, ನಾನು ಗಣೇಶ ಅಂತ ತಿಳ್ಕೊಳ್ಳಿಕ್ಕೆ ಬೇರೆ ಯಾರಾದರೂ ಹೇಳಬೇಕಾ? ನೀನು ಗಣೇಶ ಅಂತ ಯಾರಾದರೂ ಹೇಳಬೇಕಾ? ಬೇಡ ತಾನೆ, ನನಗೆ ಗೊತ್ತಾಗತ್ತೆ. ದೇವದತ್ತೋಹಮಿತಿ ವಿಜ್ಞಾತುಂ, ನಾನು ದೇವದತ್ತ ಅಂತ ತಿಳ್ಕೊಳ್ಳಿಕ್ಕೆ ಬೇರೆ ಯಾರಾದರೂ ಬೇಕಾ? ವಿಜ್ಞಾತುಂ ನಿರಪೇಕ್ಷಕಂ, ಇದನ್ನು ತಿಳ್ಕೊಳ್ಳಿಕ್ಕೆ ಬೇರೆ ಯಾರೂ ಬೇಡ. ಹಾಗೆ ತದ್ವದ್ ಬ್ರಹ್ಮವಿದೋಪ್ಯಸ್ಯ, ನಾನೇ ಬ್ರಹ್ಮನಾಗಿದ್ದೇನೆ ಅಂತ ತಿಳ್ಕೊಳ್ಳಿಕ್ಕೆ ಬ್ರಹ್ಮಾಹಮಿತಿ ವೇದನಂ,
ಹೇಗೆ ನಾನೇ ಬ್ರಹ್ಮನಾಗಿದ್ದೇನೆ ಅಂತ ತಿಳ್ಕೊಳ್ಬೇಕೇ ಹೊರತು ಅದು ಬೇರೆ ಯಾವ ರೀತಿಯಲ್ಲೂ ತಿಳಿಯೋದಿಲ್ಲ. ಹಿಂದೆ ಹೇಳಿದ ಉದಾಹರಣೆಯನ್ನು ಮತ್ತೆ ಹೇಳ್ತಾರೆ. ಭಾನುನೇವ ಜಗತ್ಸರ್ವಂ ಭಾಸತೆ ಯಸ್ಯ ತೇಜಸ. ಈ ಸೂರ್ಯನ ಪ್ರಕಾಶದಿಂದವೇ ಎಲ್ಲವೂ ಬೆಳಗ್ತಾವೆ. ಮತ್ತು ಸೂರ್ಯನನ್ನು ಬೆಳಗಬೇಕು ಹೇಳೋದು ಬೇರೆ ಏನಾದರೂ ಇದೆಯಾ? ಇಲ್ಲ ತಾನೇ. ಅನಾತ್ಮಕಂ ಅಸತ್ಯುಚ್ಛಂ ಕಿಮ್ನು ತಸ್ಯಾವ ಭಾಸಕಂ. ಅನಾತ್ಮವಾದಂತಹ ಎಲ್ಲ ಪ್ರಪಂಚವು ಬ್ರಹ್ಮನಿಂದ ತಿಳಿದು ಬರ್ತಾ ಇರೋದರಿಂದ ಆ ಬ್ರಹ್ಮನನ್ನು ತಿಳಿಯಲಿಕ್ಕೆ ಬೇರೆ ಏನಾದರೂ ಬೇಕಾ ಅಂತ ಪ್ರಶ್ನೆ. ಅಂದರೆ ಪ್ರಶ್ನಾರ್ಥಕವಾಗಿ ಎಲ್ಲ ಕೇಳ್ತಾ ಇದ್ದಾರೆ ಶಂಕರರು. ಪ್ರಶ್ನಾರ್ಥವಾಗಿ ಕೇಳ್ತಾ ಇದ್ದಾರೆ ಅಂದರೆ ಏನೂ ಬೇಡ ಹೇಳೋದು ಉತ್ತರ. ಹೇಗೆ ಸೂರ್ಯ ಎಲ್ಲವನ್ನೂ ಬೆಳಗ್ತಾನೆ, ತನ್ನನ್ನೂ ತಾನು ಬೆಳಗ್ತಾನೆ, ಹಾಗೆ ಬ್ರಹ್ಮವಸ್ತು ಎಲ್ಲ ಪ್ರಪಂಚವನ್ನೂ ಬೆಳಗತ್ತೆ. ಪ್ರಪಂಚವನ್ನು ಬೆಳಗತ್ತೆ ಅಂದರೆ ಅರ್ಥ ಏನು? ಪ್ರಪಂಚವನ್ನು ತೋರಿಸಬೇಕು ಅಂದರೆ ಈ ಬ್ರಹ್ಮವಸ್ತುವೇ ಆಗಿರಬೇಕು. ಬ್ರಹ್ಮವಸ್ತು ನಮ್ಮಲ್ಲಿ ಜಾಗೃತವಾಗಿ ಕಾಣ್ತಾ ಇರಬೇಕು. ಅದನ್ನು ಮತ್ತೆ ತಿಳಿಸಲಿಕ್ಕೆ ಬೇರೆ ಏನೂ ಬೇಡ. ಇದನ್ನು ಏಕಶ್ಲೋಕಿಯಲ್ಲಿ ಮತ್ತೆ ಮತ್ತೆ ಹೇಳಿ ನೆನಪು ಮಾಡ್ಕೊಳ್ಬೇಕು. ಕಿಂ ಜ್ಯೋತಿಸ್ತವ ಭಾನುಮಾನ್ ಅಹನಿಮೆ, ಇದನ್ನೇ ಹೇಳಿದ್ದಾರೆ. ಯಾವುದೂ ಬೇಡ, ನಿನ್ನ ಆತ್ಮ ಬೆಳಕು ಮಾತ್ರ ಬೆಳಕು, ಉಳಿದ ಬೆಳಕುಗಳು ಬೆಳಕಲ್ಲ ಅಂತ ಮತ್ತೆ ಮುಂದೆ ಹೇಳ್ತಾರೆ. ವೇದ, ಶಾಸ್ತ್ರ, ಪುರಾಣ ಇವೆಲ್ಲ ಏಕಿವೆ? ಆತ್ಮನನ್ನು ತಿಳಿಸ್ಕೊಡ್ಲಿಕ್ಕೆ. ತಿಳಿಸ್ಕೊಟ್ಟ ಮೇಲೆ ಅವು ಬೇಕಾಗೋದಿಲ್ಲ. ವೇದ ಶಾಸ್ತ್ರ ಪುರಾಣಾನಿ ಭೂತಾನಿ ಸಕಲಾನ್ಯಪಿ ಏನಾರ್ಥವಂತಿ ತಂ ಕಿನ್ನು ವಿಜ್ಞಾತಾರಂ ಪ್ರಕಾಶಯೇತ್. ಈ ವೇದಗಳು, ಶಾಸ್ತ್ರಗಳು, ಪುರಾಣ ಇವೆಲ್ಲವೂ ಏಕಾಗಿವೆ? ಆತ್ಮನನ್ನು ತಿಳಿಸ್ಕೊಳ್ಳಿಕ್ಕಾಗಿ. ಭೂತಾನಿ ಸಕಲಾನ್ಯಪಿ ಅಂದರೆ ಆಕಾಶಾದಿ ಪಂಚಭೂತಗಳು. ಏಕೆಂದರೆ ಈ ಶರೀರದಲ್ಲಿ ಮಾತ್ರ, ಅಂದರೆ ಈ ಮನುಷ್ಯ ಶರೀರದಲ್ಲಿ ಮಾತ್ರ ಆತ್ಮನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಈ ಶರೀರ ಪರ್ಯಂತ ಈ ಎಲ್ಲವೂ ಏಕಾಗಿವೆ ಆತ್ಮನನ್ನು ತಿಳಿಸ್ಕೊಡ್ಲಿಕ್ಕಾಗಿ. ಅರ್ಥವಂತಿ ಅಂದರೆ ಏಕಾಗಿ ಇವೆ. ಯಾವ ಫಲವನ್ನು ಕೊಡಲಿಕ್ಕಾಗಿ ಇವೆ ಅಂದರೆ ಈ ಆತ್ಮಜ್ಞಾನವೆಂಬಂಥ ಫಲವನ್ನು ಕೊಡಲಿಕ್ಕಾಗಿ ಅವು ಇವೆ. ಆತ್ಮಜ್ಞಾನವನ್ನು ಫಲವನ್ನು ಕೊಟ್ಟರೆ ಈ ವೇದ, ಶಾಸ್ತ್ರ, ಪುರಾಣ, ಪಂಚಭೂತಗಳು, ಈ ಶರೀರ ಎಲ್ಲವೂ ಇದ್ದದ್ದು ಸರಿಯಾಯಿತು. ಅಂದರೆ ಏಕಾಗಿ ವೇದ, ಶಾಸ್ತ್ರ, ಪುರಾಣ, ಪಂಚಭೂತಗಳು ಈ ಶರೀರದ ಪರ್ಯಂತ ಇದೆಯೋ ಅದು ಆತ್ಮಜ್ಞಾನಕ್ಕಾಗಿ. ಅದನ್ನು ತಿಳ್ಕೊಂಡ ಮೇಲೆ ಮತ್ತೆ ಬೇರೆ ಏನು ತಿಳ್ಕೊಳ್ಳೋದು ಬೇಕಾಗೋದಿಲ್ಲ. ವಿಜ್ಞಾತಾರಂ ಅವನನ್ನು ಕಿಮ್ನು ಯಾರು ತಾನೇ ಪ್ರಕಾಶಯೇತ್ ಅಂದರೆ ಯಾರು ತಾನೇ ಪ್ರಕಾಶವನ್ನು ಮತ್ತು ತೋರಿಸ್ತಾರೆ. ಎಲ್ಲವನ್ನೂ ತಿಳಿಸುವುದು ಇವು. ಆದ್ದರಿಂದ ಆ ಎಲ್ಲವನ್ನೂ ತಿಳಿಸುವಂತಹ ಯಾವ ಆತ್ಮವಸ್ತು ಇದೆಯೋ ಅದನ್ನು ಮತ್ತೆ ಬೇರೆ ಯಾರೋ ತಿಳಿಸೋದು ಬೇಕಾಗೋದಿಲ್ಲ. ತನ್ನ ಸ್ವರೂಪವಾಗಿ ಇವನು ಅನುಭವಿಸಬೇಕು. ಅದನ್ನೇ ಹೇಳ್ತಾರೆ. ಏಷ ಸ್ವಯಂ ಜ್ಯೋತಿರನಂತ ಶಕ್ತಿ ಆತ್ಮ ಪ್ರಮೇಯ ಸಕಲಾನುಭೂತಿ ಯಮೇವ ವಿಜ್ಞಾಯ ವಿಮುಕ್ತ ಬಂಧೋ ಜಯತ್ಯಯಂ ಬ್ರಹ್ಮ ವಿದುತ್ತಮೋತ್ತಮ. ಒಂದು ವಾಕ್ಯ ಬರುತ್ತೆ ಬೃಹದಾರಣ್ಯಕದಲ್ಲಿ. ಏನೇದಂ ಸರ್ವಂ ವಿಜಾನಾತಿ ಕಂ ಖೇನ ವಿಜಾನೀಯಾತ್ ಅಂತ ಪ್ರಶ್ನೆ ಅಲ್ಲೂ ಕೂಡ. ಯಾರಿಂದ ಈ ಎಲ್ಲ ಪ್ರಪಂಚದ ಅನುಭವವೂ ಆಗ್ತಾ ಇದೆಯೋ ಅವನನ್ನು ಬೇರೆ ಯಾರು ತಿಳಿಯಲಿಕ್ಕೆ ಸಾಧ್ಯ ಅಂತ ಬೃಹದಾರಣ್ಯಕೋಪನಿಷತ್ ಪ್ರಶ್ನೆಯನ್ನು ಕೇಳುತ್ತೆ. ವಿಜ್ಞಾತಾರಂ ಅರೇ ಖೇನ ವಿಜಾನೀಯಾತ್ ಇತಿ. ಅರೇ ಅಂತ ಉದ್ಗಾರ ಆಶ್ಚರ್ಯವಾಗಿ. ವಿಜ್ಞಾತಾರಂ ಇವನನ್ನು ಅರೇ ಯಾರು ತಿಳ್ಕೊಳ್ತಾರೆ? ಯಾರೂ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಇವನು ತಿಳುವಳಿಕೆಯ ಸ್ವರೂಪ. ಏಷ ಸ್ವಯಂ ಜ್ಯೋತಿ, ಇವನು ಸ್ವಯಂ ಜ್ಯೋತಿ, ಅವನೇ ಅವನಾಗಿ ಬೆಳಗುವಂಥವನು. ಅವನನ್ನು ಬೆಳಗುವವರು ಯಾರೂ ಇಲ್ಲ. ಏಷ ಸ್ವಯಂ ಜ್ಯೋತಿ ಅನಂತ ಶಕ್ತಿ. ಅನಂತ ಶಕ್ತಿ ಏಕೆ? ಎಲ್ಲವೂ ಆಗಿ ತೋರ್ತಾ ಇದ್ದಾನಲ್ಲ, ಒಂದಾಗಿ ಎಲ್ಲವೂ ಆಗಿ ತೋರ್ತಾ ಇದ್ದಾನೆ. ಎಲ್ಲವೂ ಒಂದಾಗಿ ತೋರೋದು ಅನಂತ ಶಕ್ತಿ. ಇನ್ನು ಇವನನ್ನು ತಿಳಿಲಿಕ್ಕಾಗೋದಿಲ್ಲ. ಅಪ್ರಮೇಯ. ಪ್ರಮೇಯ ಅಂದರೆ ಏನು? ತಿಳಿಯುವಂಥವನು. ಅಪ್ರಮೇಯ ಅಂದರೆ ತಿಳಿಯಲಿಕ್ಕೆ ಆಗೋದಿಲ್ಲ. ಇವನನ್ನು ತಿಳಿಲಿಕ್ಕಾಗೋದಿಲ್ಲ, ಆದರೆ ಇವನಿಂದ ಎಲ್ಲವೂ ತಿಳಿಯುತ್ತೆ. ಸಕಲಾನುಭೂತಿ. ಎಲ್ಲವೂ ಯಾವನಿಂದ ಅನುಭವಿಸಲ್ಪಡುತ್ತೋ, ಯಾವನನ್ನು ಬೇರೆ ಯಾರೂ ಅನುಭವಿಸಲಿಕ್ಕೆ ಆಗೋದಿಲ್ವೋ ಅವನು ಆತ್ಮ. ಯಮೇವ ವಿಜ್ಞಾಯ, ಇವನನ್ನು ತಿಳ್ಕೊಂಡು, ಯಮೇವ ಇವನನ್ನು, ಯಂ ಏವ ಇವನನ್ನು. ಇವನನ್ನು ಅಂದ್ರೇನು? ಯಾರನ್ನು ತಿಳಿಯಲಿಕ್ಕೆ ಆಗೋದಿಲ್ವೋ, ಎಲ್ಲವನ್ನು ಯಾರು ತಿಳಿತಾ ಇದ್ದಾನೋ ಅವನನ್ನು ತಿಳ್ಕೊಂಡು ಮುಕ್ತರಾಗಬೇಕು.
ಯಮೇವ ವಿಜ್ಞಾಯ ವಿಮುಕ್ತ ಬಂಧೋ ಅವರು ಜಯತ್ಯಯಂ, ಅವರು ಈ ಏನನ್ನು ಸಾಧಿಸಬೇಕಾಗಿತ್ತು ಅದನ್ನು ಸಾಧಿಸಿ ಜಯವನ್ನು ಹೊಂದಿದರು. ಅಂದರೆ ನಾವು ಲೋಕದಲ್ಲಿ ರೂಢಿಯಲ್ಲಿ ಹೇಳ್ತೇವೆ ನಾವು ಈ ಗೋಲನ್ನು ಸಾಧಿಸಿದೆ ಅಂತ. ನಿಜವಾಗಿ ಮನುಷ್ಯ ಜನ್ಮದ ಗೋಲನ್ನು ಸಾಧಿಸೋದು ಯಾವಾಗ? ಯಾವಾಗ ಈ ಅನುಭವ ಆಗತ್ತೋ ಆಗ ನಮ್ಮ ಗೋಲನ್ನು ನಾವು ಸಾಧಿಸಿದ್ವಿ ಅಂತ ಹೇಳಬೇಕು. ಉಳಿದ ಗೋಲುಗಳು ಅನಿತ್ಯವಾದ ಗೋಲುಗಳು. ನಿಜವಾದ ಗೋಲು ಯಾವುದು? ಈ ಆತ್ಮನನ್ನು ಅನುಭವಿಸುವಂಥದ್ದು. ಬ್ರಹ್ಮ ವಿದುತ್ ಉತ್ತಮೋತ್ತಮ, ಅವನು ಹೇಗಾಗ್ತಾನೆ? ಬ್ರಹ್ಮನನ್ನು ತಿಳ್ಕೊಂಡವರಲ್ಲಿ ಉತ್ಕೃಷ್ಟನಾಗ್ತಾನೆ. ಇವನು ಹೇಗಿರ್ತಾನೆ? ಮತ್ತೆ ಹೇಳ್ತಾರೆ, ನಿಮ್ಮಂತೆ ಇರೋದಿಲ್ಲ ಅವನು. ನ ಖಿದ್ಯತೆ, ಅವನಿಗೆ ದುಃಖ ಹೇಳೋದೇ ಆಗೋದಿಲ್ಲ. ನ ಖಿದ್ಯತೇನೋ ವಿಷಯೈ ಪ್ರಮೋದತೆ, ಯಾವುದಾದ್ರೂ ವಿಷಯ ಸಿಕ್ತು ಅಂತ ಸಂತೋಷವನ್ನೂ ಹೊಂದೋದಿಲ್ಲ, ಯಾವ ವಿಷಯ ಸಿಗಲಿಲ್ಲ ಅಂತ ದುಃಖವನ್ನು ಅನುಭವಿಸೋದಿಲ್ಲ. ನ ಸಜ್ಜತೆ, ಸಜ್ಜತೆ ಅಂದರೆ ಸಂಘವನ್ನು ಮಾಡೋದು. ಯಾರ ಜೊತೆಗೂ ಇವನಿಗೆ ಸಂಘ ಉಂಟಾಗೋದಿಲ್ಲ. ಬೇರೆ ಇದ್ದರೆ ತಾನೇ ಸಂಘ ಆಡೋದಾಗೋದು. ಎರಡು ವಸ್ತು ಇದ್ದರೆ ಒಂದಕ್ಕೊಂದು ಸಂಘ ಉಂಟಾಗತ್ತೆ. ಎರಡು ಇಲ್ಲದೆ ಇದ್ದಾಗ ಇವನಿಗೆ ಎಲ್ಲಿ ಸಂಘ ಉಂಟಾಗೋದು? ನ ಸಜ್ಜತೆ ನಾಪಿ ವಿರಜ್ಯತೆ, ಸಂಘ ಉಂಟಾದಾಗ ಅದು ಬೇರೆ ಬೇರೆ ಆದಾಗ ವೈರಾಗ್ಯ ಅಥವಾ ವಿರಜ್ಯ, ಎರಡು ಬೇರೆ ಬೇರೆ ಆಗೋದು, ಡೈವರ್ಸ್ ಆಗೋದು ಅಂತ ಹೇಳೋದು. ಸೇರಲೇ ಇಲ್ಲ, ಡೈವರ್ಸ್ ಆಗೋದು ಎಲ್ಲಿ? ನ ಸಜ್ಜತೆ ನಾ ವಿರಜ್ಯತೆ. ಹೇಗಿರ್ತಾನೆ? ಸ್ವಸ್ಮಿನ್ ಸದಾ ಕ್ರೀಡತಿ, ತನ್ನಲ್ಲೇ ತಾನು ಆಟ ಆಡ್ತಾ ಇರ್ತಾನೆ. ಆ ಆಟದಲ್ಲಿ ಆತ್ಮಾರಾಮನಾಗಿ ನಂದತಿ. ಆತ್ಮರಾಮ ಅಂತ ಹಿಂದೆ ಶಬ್ದ ಬಂದಿದೆ. ಆತ್ಮಾರಾಮ ಅಂದರೆ ಏನು? ಆತ್ಮನಲ್ಲಿ ಕ್ರೀಡೆಯನ್ನು ಮಾಡುವವನು. ಆತ್ಮಕ್ರೀಡ, ಆತ್ಮರಥಃ ಅಂತೆಲ್ಲ ಹಲವಾರು ಶಬ್ದಗಳು ಅವಧೂತರಿಗೆ ವಿಶೇಷಣವಾಗಿ ವಿವರಣೆ ಮಾಡ್ತಾರೆ. ನಿರಂತರಾನಂದ ರಸೇನ ತೃಪ್ತ, ಸದಾ ಬ್ರಹ್ಮಾನಂದವೆಂಬಂತಹ ರಸವನ್ನು ಸವೀತ ತೃಪ್ತಿಯನ್ನು ಹೊಂದುತ್ತಾನೆ. ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ, ಅತ್ಯಂತ ಚಿಕ್ಕದಾದ ಬಾಲಕರ ಉದಾಹರಣೆ. ಬಾಲವತ್ ತಿಷ್ಠತಿ ಪಿಶಾಚವತ್ ತಿಷ್ಠತಿ ಅಂತೆಲ್ಲ ಅವಧೂತರಿಗೆ ಒಂದೊಂದು ವಿಶೇಷಣ. ಬಾಲರು ಹಾಗಿರ್ತಾರೆ, ಪಿಶಾಚರಂತಿರ್ತಾರೆ, ಹುಚ್ಚರಂತೆ ಇರ್ತಾರೆ, ಉನ್ಮತ್ತವತ್ ಅಂತೆಲ್ಲ ಹೇಳ್ತಾರೆ. ಇಲ್ಲಿ ಒಂದು ಉದಾಹರಣೆ ಬಾಲರಂತೆ. ಮಕ್ಕಳು ಹೇಗಿರ್ತಾರೆ? ಭಾನುವಾರ ಬಂದರೆ ಸಾಕು, ಅವರಿಗೆ ಹಸಿವೆ ಆಗಿದ್ದು ಗೊತ್ತಾಗೋದಿಲ್ಲ, ಬಾಯಾರಿಕೆ ಆಗಿದ್ದು ಗೊತ್ತಾಗೋದಿಲ್ಲ, ಬಿಸಿಲಿನ ಬೇಗೆ ಇಲ್ಲ, ಏನಾದರೂ ಸಣ್ಣ ಪುಟ್ಟ ಪೆಟ್ಟಾದರೂ ಗೊತ್ತಾಗೋದಿಲ್ಲ. ಕೇವಲ ಆಟ ಮಾತ್ರ, ಆಟ ಆಡೋದು ಮಾತ್ರ ಅವರ ಮನಸ್ಸಲ್ಲಿರೋದು. ಏಕೆ? ಆಟದಲ್ಲಿ ಅಂತಹ ಒಂದು ಇಚ್ಛೆ, ಹಸಿವೆ ಬಾಯಾರಿಕೆ ಎಲ್ಲವನ್ನು ಮರೆತು ಬಿಡ್ತಾರೆ. ತಾಯಿ ಸಮಯ ಆಯಿತು ಬಾ ಅಂತ ಕರೆದು ಊಟ ಹಾಕಬೇಕು, ಇಲ್ಲಾಂದರೆ ಊಟ ಇಲ್ಲ ಅವರಿಗೆ, ಊಟ ಬೇಡ. ಏಕೆ? ದೇಹಾಭಿಮಾನ ಅವರಿಗೆ ಸ್ವಲ್ಪವೂ ಇಲ್ಲ. ಮಕ್ಕಳಿಗೆ ದೇಹದಲ್ಲಿ ಯಾವಾಗ ಅಭಿಮಾನ ಇರುತ್ತೋ ಹಸಿವು ಬಾಯಾರಿಕೆ ಎಲ್ಲ ಇರುತ್ತೆ. ಅದೇ ರೀತಿಯಲ್ಲಿ ಈ ಜೀವನ್ಮುಕ್ತರಿರ್ತಾರೆ, ಅವರಿಗೆ ಹಸಿವೆ ಬಾಯಾರಿಕೆ ಯಾವುದೂ ಇರೋದಿಲ್ಲ. ಹಾಗೆ ಅವರು ಆತ್ಮಾನಂದದಲ್ಲೇ ಇರ್ತಾರೆ. ಕ್ಷುಧಾಂ ದೇಹವ್ಯತಾಂ ತ್ಯಕ್ತ್ವ ಬಾಲಃ ಕ್ರೀಡತಿ ವಸ್ತುನಿ. ಆಟವಾಡುವಂಥ ಮಕ್ಕಳು ವಸ್ತುಗಳಲ್ಲಿ ಅಂದರೆ ಆಟದ ಸಾಮಾನಿನೊಂದಿಗೆ ಹಸಿವನ್ನು ದೇಹದ ಶ್ರಮವನ್ನು ಬಿಟ್ಟು ಆಟ ಆಡ್ತಾ ಇರ್ತಾರೆ. ತಥೈವ, ಹಾಗೆಯೇ ವಿದ್ವಾನ್ ಆತ್ಮಜ್ಞಾನಿಯು ರಮೇತ ಆಟ ಆಡ್ತಾ ಇರ್ತಾನೆ. ಎಲ್ಲಿ? ನಿರ್ಮಮೋ ನಿರಹಂ ಸುಖಿ, ಏಕಾಗಿ ಮಮಕಾರ ಮತ್ತು ದೇಹದಲ್ಲಿ ಆತ್ಮಭಾವ ಇರೋದಿಲ್ಲ. ನಿರಹಂ ನಿರ್ಮಮೋ, ಮಮಕಾರವನ್ನು ಬಿಟ್ಟು ಅಹಂಕಾರವನ್ನು ಬಿಟ್ಟು ಸುಖದನ್ನು ಅನುಭವಿಸ್ತಾ ಇರ್ತಾರೆ. ಈಗ ಅತ್ಯಂತ ದೀರ್ಘವಾದ ಶ್ಲೋಕದಲ್ಲಿ ಹೇಗಿರ್ತಾರೆ ಅಂತ ಶಂಕರರು ಅವಧೂತರ ಸ್ಥಿತಿಯನ್ನು ತಿಳಿಸಿಕೊಡುತ್ತಾರೆ. ಚಿಂತಾ ಶೂನ್ಯ ಮದೈನ್ಯ ಭೈಕ್ಷಮಸನಂ ಪಾನಂ ಸರಿದ್ವಾರಿಷೋ ಸ್ವಾತಂತ್ರೇಣ ನಿರಂಕುಶ ಸ್ಥಿತಿರಭಿರ್ನಿದ್ರಾಂ ನಿದ್ರಾ ಸ್ಮಶಾನೇ ವನೆ ವಸ್ತ್ರಂ ಕ್ಷಾಳನ ಶೋಷಣಾದಿರಹಿತಂ ಜಿಗ್ವಾಸ್ತು ಶಯ್ಯಾಮಹಿ ಸಂಚಾರೋ ನಿಗಮಾಂತವೀತಿಷು ವಿದಾಂ ಕ್ರೀಡಾ ಪರೇ ಬ್ರಹ್ಮಣಿ. ಅವ್ರ ಊಟ ಹೇಗಿದೆ ಅಂದರೆ ಚಿಂತೆ ಯಾವುದೂ ಇಲ್ಲ, ಚಿಂತಾ ಶೂನ್ಯಂ, ಯಾವ ಚಿಂತೆಯೂ ಇಲ್ಲ, ಅದೈನ್ಯಂ, ದೈನ್ಯವೂ ಇಲ್ಲ,
ಆ ಚಿಂತೆ ಮತ್ತು ಅದೈನ್ಯ ಹೇಳುವಂಥದ್ದೇ ಅವರ ಭಿಕ್ಷೆ, ಅದೇ ಅವರ ಊಟ. ಇನ್ನೇನಾದರೂ ದಾರಿಯಲ್ಲಿ ಹೋಗಬೇಕಿದ್ರೆ ನೀರು ಸಿಕ್ಕಿದರೆ ಆ ನೀರು ಕುಡಿತಾರೆ. ಸರಿದ್ ವಾರಿಸು ನದಿ ಹಳ್ಳ ಕೊಳ್ಳ ಅದೇ ಪಾನ. ಆ ನೀರನ್ನು ಸಿಕ್ಕಿದಾಗ ಕುಡಿಯುತ್ತಾರೆ. ಇಲ್ಲದೇ ಇದ್ದರೆ ಹಾಗೆ ಇರ್ತಾರೆ ಅವರು, ಬಾಯಾರಿಕೆ ಆಗೋದಿಲ್ಲ ಅವರಿಗೆ. ದೇಹದಲ್ಲಿ ಅಭಿಮಾನ ಇದ್ದವರಿಗೆ ಹಸಿವು ಬಾಯಾರಿಕೆ ಎಲ್ಲ ಇರುತ್ತೆ. ಇನ್ನು ಶಿಷ್ಯರು ತಮ್ಮ ಗುರುಗಳಿಗೆ ಕೊಡಬೇಕಲ್ಲ ಅಂತ ಕೊಡ್ತಾರೆ. ಆಗ ಶಿಷ್ಯರ ಕರ್ಮವನ್ನು ಕಳೀಲಿಕ್ಕಾಗಿ ಅವರು ಸ್ವೀಕಾರ ಮಾಡ್ತಾರೆ, ಹೊರತು ಅವರಿಗಾಗಿ ಸ್ವೀಕಾರ ಮಾಡೋದಿಲ್ಲ. ಸ್ವಾತಂತ್ರ್ಯೇಣ ನಿರಂಕುಶ. ಇನ್ನು ಅವ್ರಿಗೆ ಯಾವ ಭಯವೂ ಇಲ್ಲ. ಇನ್ನು ಏನಾದರೂ ಹೇಳಿದರೆ ನಮಗಿರುತ್ತೆ ಲೋಕದಲ್ಲಿ, ಪಕ್ಕದ ಮನೆಯವರು ಏನಾದರೂ ಹೇಳಿದರೆ ಅಂತ ನಾವು ಜೀವನ ಮಾಡ್ತೇವೆ. ನಮಗಾಗಿ ನಾವು ಜೀವನ ಮಾಡೋದಕ್ಕಿಂತ ಪಕ್ಕದ ಮನೆಯವರಿಗೆ ಹೆದರಿ ಜೀವನ ಮಾಡೋದು ಜಾಸ್ತಿ ನಮ್ಮದು. ಆದರೆ ಇವರು ಹಾಗಿರೋದಿಲ್ಲ. ಸ್ವಾತಂತ್ರ್ಯೇಣ ನಿರಂಕುಶ, ಸ್ವಾತಂತ್ರ್ಯವಾಗಿರ್ತಾರೆ. ಇವರನ್ನು ಹಿಡಿಯೋರು ಕೇಳೋರು ಯಾರೂ ಇರೋದಿಲ್ಲ. ಸ್ಥಿತಿ. ಇನ್ನು ನಿದ್ರೆಯಲ್ಲಿ ಮಾಡ್ತಾರೆ. ಒಳ್ಳೆ ರೀತಿ ಸೋಪ ಬೇಡ ಅವರಿಗೆ, ಮನೆಯೂ ಬೇಡ. ಸ್ಮಶಾನದಲ್ಲಾಗಬಹುದು, ಕಾಡಿನಲ್ಲಾಗಬಹುದು, ಯಾವ ಭಯವೂ ಇಲ್ಲ. ನಮಗೆ ಭಯ, ದೇಹದಲ್ಲಿ ಆತ್ಮಭಾವ ಇರೋದರಿಂದ. ಅವರು ಕಾಡಿನಲ್ಲೂ ಇರ್ತಾರೆ. ಹಾವು ಕಚ್ಚಲಿ ಏನಿಲ್ಲ ಅವರಿಗೆ, ದೇಹಭಾವವೂ ಇಲ್ಲ. ಹುಲಿ ಹಿಡಿಯುತ್ತೆ ಅಂತ ಇಲ್ಲ ಅವರಿಗೆ, ಯಾವುದೂ ಇಲ್ಲ. ಇನ್ನು ಅವ್ರ ಬಟ್ಟೆ ಹೇಗಿರುತ್ತೆ? ಎರಡು ವಿಶೇಷಣ ಇದೆ ಅವರಿಗೆ. ಅವ್ರ ಬಟ್ಟೆಗೆ ಕ್ಷಾಲನ ಶೋಷಣಾದಿರಹಿತಂ, ತೊಳೆಯುವಂಥದ್ದೋ ಒಣಸುವಂಥದ್ದೋ ಯಾವುದೂ ಇಲ್ಲ. ಯಾವುದಕ್ಕೆ? ಅವ್ರ ಬಟ್ಟೆಗೆ. ಅವ್ರ ಬಟ್ಟೆ ಯಾವುದು? ದಿಕ್ಕುಗಳೇ ಬಟ್ಟೆ. ದಿಗಂಬರ ಅಂತ ನಾವು ಹೇಳ್ತೇವೆ. ದಿಕ್ಕು ಅಂಬರ, ಯಾವ 8 ದಿಕ್ಕುಗಳಿವೆಯೋ ಅವೇ ಅವ್ರಿಗೆ ಬಟ್ಟೆ. ಅಂದರೆ ಅವ್ರಿಗೆ ಮತ್ತೆ ಬೇರೆ ಬಟ್ಟೆ ಹೇಳೋದು ಬೇಕಾಗೋದಿಲ್ಲ. ಏಕೆ? ಎಲ್ಲ ಕಡೆಯಲ್ಲೂ ಅವ್ರು ಇರಬೇಕಿದ್ದರೆ ಅವರನ್ನು ಮುಚ್ಚೋದು ಯಾವ ಬಟ್ಟೆ? ಮುಚ್ಚಲಿಕ್ಕೆ ಸಾಧ್ಯವೇ ಇಲ್ಲ. ಅಜ್ಞಾನದಲ್ಲಿರುವಂಥ ನಮಗೆ ಒಂದು ಬಟ್ಟೆ ಬೇಕು ನಮ್ಮನ್ನು ಮುಚ್ಚಲಿಕ್ಕೆ. ಅವರಿಗೆ ದಿಕ್ಕುಗಳೇ ಬಟ್ಟೆ. ದಿಗ್ವಾಸು ಶಯ್ಯಾಮಹಿ, ಮಲಗಲಿಕ್ಕೆ ಹಾಸಿಗೆ ಯಾವುದು? ದೊಡ್ಡ ಮಹಿ, ದೊಡ್ಡ ಭೂಮಿಯೇ ಹಾಸಿಗೆ ಅವರಿಗೆ. ಇನ್ನು ಅವರು ಓಡಾಟ ಮಾಡೋದು ಎಲ್ಲಿ? ನಿಗಮಾಂತಹ ವೀಥಿಷು. ಅವರ ದಾರಿ ಯಾವುದು ಅಂದರೆ ಈ ವೇದಾಂತವೆಂಬುದೇ ಅವರ ದಾರಿ. ವೇದಾಂತಗಳೇ ಅವರ ದಾರಿ. ಅಲ್ಲಿ ಅವರು ದಾಡ್ತಾರೆ, ಓಡಾಡ್ತಾರೆ. ಸಂಚಾರ ನಿಗಮಾಂತ ವೀಥಿಷು. ವೀಥಿ ಅಂದರೆ ದಾರಿ, ನಿಗಮಗಳು ಅಂದರೆ ವೇದ ಶಾಸ್ತ್ರ, ಇವುಗಳಲ್ಲಿ ಅವರು ಸಂಚಾರ ಮಾಡ್ತಾ ಇರ್ತಾರೆ. ಹಾಗಾದರೆ ಆಟ ಎಲ್ಲ ಆಡ್ತಾರೆ? ಕ್ರೀಡಾ ಪರೇ ಬ್ರಹ್ಮಣಿ, ಪರಮಾತ್ಮ ವಸ್ತುವಿನಲ್ಲಿ ಆಟ ಆಡ್ತಾ ಇರ್ತಾರೆ ಅವರು. ಮತ್ತು ಈ ಶರೀರವನ್ನು ಅವರು ಹೇಗೆ ಇಟ್ಕೊಂಡು ನೋಡ್ತಾರೆ ಅಂದರೆ, ವಿಮಾನಮಾಲಂಬ್ಯ ಶರೀರಮೇತತು ಭುನಕ್ತ್ಯಶೇಷಾನ್ ವಿಷಯಾನುಪಸ್ಥಿತಾನ್ ಪರೇಚ್ಛಯ ಬಾಲವದಾತ್ಮವೇತ್ತ ಯೋ ವ್ಯಕ್ತಲಿಂಗೋ ನನು ಶಕ್ತಬಾಹ್ಯ. ಅವ್ಯಕ್ತಲಿಂಗ. ಲಿಂಗ ಅಂದರೆ ನಾನು ಶೈವನಾದರೆ ಒಂದು ಅಡ್ಡ ಪಟ್ಟೆ ಎಳೆಯೋದು, ವೈಷ್ಣವರಾದರೆ ಉದ್ದನಾಮ ಹಾಕೋದು, ಇನ್ನೇನೇನೋ ನಮ್ಮ ಜಾತಿಯನ್ನು ತೋರಿಸ್ಕೊಳ್ಳಿಕ್ಕೆ ಬೇರೆ ಬೇರೆ ಆಚಾರಗಳಿರ್ತಾವಲ್ಲ, ಅದು ಯಾವುದೂ ಅವರಿಗಿರೋದಿಲ್ಲ ಅಂತ. ಲಿಂಗ ಅಂದರೆ ವರ್ಣ ಆಶ್ರಮ ಚಿಹ್ನೆ. ಅವ್ಯಕ್ತ ಲಿಂಗ ಅಂದರೆ ಯಾವ ಚಿಹ್ನೆಯೂ ಇರೋದಿಲ್ಲ. ಅನುಶಕ್ತ ಬಾಹ್ಯ, ಬಾಹ್ಯ ಯಾವ ವಿಚಾರಗಳಲ್ಲೂ ಅವರಿಗೆ ಆಸಕ್ತಿ ಹೇಳೋದೇ ಇರೋದಿಲ್ಲ. ಆತ್ಮವೇತ್ತ, ಆತ್ಮನನ್ನು ಮಾತ್ರ ಕಾಣ್ತಾರೆ. ಏತತ್ತು, ಈ ಶರೀರವನ್ನು ವಿಮಾನಂ ಅಂದ್ರೇನು? ಸುಮ್ಮನೆ ಓಡಾಡೋದು ಅಂತ ಹಾಗೆ ಇರ್ತಾರೆ. ಆಲಂಬ್ಯ ಆಶ್ರಯಿಸಿಕೊಂಡು. ಹೇಗೆ ಹೊರಗಡೆ ಇರುವಂಥ ವಸ್ತುಗಳನ್ನು ನಾವು ಗಾಳಿ ಏನಾದರೂ ಒಳ್ಳಾಡಿಸಿದರೆ ಹೊರಗಡೆ ಇರೋ ವಸ್ತು ಅಲ್ಲಾಡಿಸುತ್ತೆ ಅಂತ ನಾವು ಅಂದ್ಕೊಳ್ತೇವೋ, ಹಾಗೆ ಈ ಶರೀರವನ್ನು ಕೂಡ ಸುಮ್ಮನೆ ಗಾಳಿ ಆ ಕಡೆ ಈ ಕಡೆ ಕರ್ಕೊಂಡು ಹೋಗ್ತಾ ಇದೆ ಅಂತ ಅಂದ್ಕೊಳ್ತಾರೆ. ಹೇಗೆ ಜಡವಾದಂತಹ ವಸ್ತುಗಳನ್ನು ನಾವು ನೋಡ್ತೇವೋ ಹಾಗೆ ಈ ಶರೀರವನ್ನು ಅವರು ನೋಡ್ತಾರೆ. ಅದಕ್ಕೆ ವಿಮಾನಮಾಲಂಬ್ಯ ಅಂತ ಹೇಳಿದ್ದಾರೆ. ಪರೇಚ್ಛಯ, ಇತರರ ಅಪೇಕ್ಷೆಯಿಂದ, ಉಪಸ್ಥಿತಾನ್, ಬೇರೆಯವರಿಗೆ ಒಳ್ಳೆಯದಾಗಲಿ ಶಿಷ್ಯರಿಗೆ ಒಳ್ಳೆಯದಾಗಲಿ ಎಂಬಂಥ ಇಚ್ಛೆಯಿಂದ, ಅಶೇಷ ವಿಷಯಾನ್, ಎಲ್ಲ ವಿಷಯಗಳನ್ನು ಅವರು ಅನುಭವಿಸ್ತಿರ್ತಾರೆ. ಬಾಲವತ್ತು, ಹುಡುಗರಂತೆ. ಅಂದರೆ ಹಿಂದೆ ಹೇಳಿದ್ರಲ್ಲ, ಕ್ಷುಧಾ ಇತ್ಯಾದಿಗಳು ಇರೋದಿಲ್ಲ. ಆದರೆ ತಾಯಿ ಬಾಯಿಗೆ ತಗೊಂಡೋಗಿ ಹಾಕ್ತಾಳೆ. ಆಗ ಅವಳು ಮಕ್ಕಳು ಇಚ್ಛೆ ಇಲ್ಲದೇ ಇದ್ದರೂ ಬಾಯಿಯೊಳಗೆ ಹೋಗುತ್ತೆ, ಅದು ತಿಂತಾ ಇರ್ತಾರೆ. ಈಗಿನ ಕಾಲದಲ್ಲಿ ಮೊಬೈಲ್ ನೋಡ್ತಾ ಇರ್ತಾರೆ. ಅನ್ನ ಒಳಗೆ ಹೋಯ್ತಾ ಇಲ್ವೋ ಅಂತ ಶಿಶು ಗೊತ್ತಾಗೋದಿಲ್ಲ. ತಾಯಿ ಮಗನ ಹೊಟ್ಟೆ ಒಳಗೆ ಅನ್ನ ಹೋಯ್ತು ಅಂತ ಸಂತೋಷ ಪಡಬೇಕಾಗತ್ತೆ. ಹಾಗೆ ಈ ಜೀವನ್ಮುಕ್ತರು ಹೇಗಿರ್ತಾರೆ ಅಂದರೆ, ಅವ್ರಿಗೆ ಊಟ ಮಾಡಿದ್ರು ಒಂದೇ ಬಿಟ್ಟರು ಒಂದೇ, ಶಿಷ್ಯರು ಇವರು ಬಾಯಿಗೆ ಹಾಕ್ತಾ ಇರ್ತಾರೆ. ಅಂದರೆ ಹಾಕ್ತಾರೆ ಅಂದ್ರೇನು? ಕೊಡ್ತಾರೆ. ಅವರು ಹಾಗೆ ತಿಂತಾ ಇರ್ತಾರೆ. ನಾನು ತಿಂತಾ ಇದ್ದೇನೆ ಅಂತೂ ಅವರಿಗೆ ಅಭಿಮಾನ ಇರೋದಿಲ್ಲ ಅಂತ. ಮತ್ತೆ ಹೇಳ್ತಾರೆ, ದಿಗಂಬರೋ ವಾಪಿ ಸಾಂಬರೋ ವಾ
ತ್ವಗಂಬರೋ ವಾಪಿ ಚಿದಂಬರಸ್ಥ. ಅವರು ದಿಗಂಬರ ಆಗಿರಲಿ, ಸಾಂಬರರಾಗಿರಲಿ, ಅಂದರೆ ಬಟ್ಟೆ ಹಾಕ್ಕೊಂಡಿರಲಿ, ಬಟ್ಟೆ ಹಾಕ್ಕೊಳ್ಳದೇ ಇರಲಿ, ಅಥವಾ ತ್ವಗಂಬರ ತ್ವಕ್ ಈ ಚರ್ಮವೇ ಅವರಿಗೆ ಬಟ್ಟೆಯಾಗಲಿ, ಚಿದಂಬರಸ್ಥ ಅವ್ರು ಹೇಗಿರ್ತಾರೆ? ಚಿದಂಬರರಾಗಿರ್ತಾರೆ. ಅಂದರೆ ಆಕಾಶವೇ ಅವರಿಗೆ ಚಿದಾಕಾಶವೆಂಬಂತಹ ಆಕಾಶವೇ ಅವರಿಗೆ ಬಟ್ಟೆಯಾಗಿರುತ್ತೆ. ಉನ್ಮತ್ತವತು, ಉನ್ಮತ್ತ ಅಂದರೆ ಹುಚ್ಚ, ತಲೆ ಕೆಟ್ಟವನಂತೆ ಇರ್ತಾರೆ. ಬಾಲವತು, ಸಣ್ಣ ಮಕ್ಕಳು ಹೇಗಿರ್ತಾರೋ ಹಾಗಿರ್ತಾರೆ. ಸಣ್ಣ ಮಕ್ಕಳಾದವರಿಗೆ ನನಗೆ ಇವರು ಮಾತಾಡಿಸಿಲ್ಲ, ಇವರು ಗೌರವ ಕೊಟ್ಟಿಲ್ಲ, ನನ್ನ ಹಾಗೆ ನೋಡಿಲ್ಲ, ಹೀಗೆ ನೋಡಿಲ್ಲ ಅಂತ ಯಾವುದೂ ಮಕ್ಕಳಿಗಿರೋದಿಲ್ಲ, ಹಾಗಿರ್ತಾರೆ. ಉನ್ಮತ್ತವತು ಅಂದರೆ ಉನ್ಮತ್ತರಾದವರಿಗೆ ಶರೀರದಲ್ಲಿ ಹೇಗೆ ಒಂದು ಭಾವನೆ ಇರೋದಿಲ್ವೋ, ಯಾವ ಒಂದು ತಿಳುವಳಿಕೆ ಇರೋದಿಲ್ವೋ ಆ ರೀತಿಯಲ್ಲಿ ಇವರು ಇರ್ತಾರೆ ಅಂತ. ಅಂದರೆ ಇವರು ಹುಚ್ಚರಾಗಿರ್ತಾರೆ ಅಂತಲ್ಲ. ಹುಚ್ಚರಂತೆ ಅಂದರೆ ಏನು? ಅವರಿಗೆ ಹೇಗೆ ಯಾವ ಅಭಿಮಾನಾದಿಗಳು ಇರೋದಿಲ್ವೋ, ಬುದ್ಧಿ ಇಲ್ಲದೆ ಇರೋದ್ರಿಂದ, ಆದರೆ ಇವರಿಗೆ ಬುದ್ಧಿಯೇ ನಷ್ಟವಾದ್ದರಿಂದ ಯಾವುದೂ ಇರೋದಿಲ್ಲ. ಮತ್ತೆ ಹೇಳ್ತಾರೆ ಪಿಶಾಚವತ್ತು, ಪಿಶಾಚಿ ಅಂತ. ಅಂದರೆ ಆ ಪಿಶಾಚಿಯಾದಂಥದ್ದು ಹೇಗಿರುತ್ತೆ ಅಂದರೆ ಅದಕ್ಕೆ ಯಾವ ರೀತಿಯ ನಿಯಮಾದಿಗಳಿರೋದಿಲ್ಲ. ಹಾಗೆ ಸುಮ್ಮನೆ ಎಲ್ಲಿ ಬೇಕಿರಲ್ಲ ಅಲ್ಲಾಡಿಕೊಂಡು ಸುಮ್ಮನೆ ಇರುತ್ತೆ ಅದು. ಆ ರೀತಿಯಲ್ಲಿ ಇರುತ್ತಾರೆ. ಅಥವಾ ಇನ್ನು ಹೇಗೋ ಇರ್ತಾರೆ, ಸುಮ್ಮನೆ ಭೂಮಿ ಮೇಲೆ ತಿರುಗ್ತಾ ಇರ್ತಾರೆ. ಅವ್ರು ಹೇಗಿರ್ತಾರೆ ಅಂತ ನಾವಂತೂ ಹೇಳಲಿಕ್ಕಾಗೋದಿಲ್ಲ. ಹೇಗೆ ಬೇಕಿದ್ರೂ ಅವ್ರು ಹಾಗಿರ್ತಾರೆ. ಜೀವನ್ಮುಕ್ತರು ಅವರು ಯಾವ ಒಂದು ಆ ಊಟವನ್ನು ಮಾಡ್ತಿರ್ತಾರೆ. ಕಾಮಾನ್ನಿ ಕಾಮರೂಪಿ ಏಕಚರೋ ಮುನಿ ಸ್ವಾತ್ಮನ್ಯೇವ ಸದಾ ತುಷ್ಟ ಸ್ವಯಂ ಸರ್ವಾತ್ಮನಾ ಸ್ಥಿತ. ಆತ್ಮನಾಯೇವ ತನ್ನ ಆತ್ಮದ ಅನುಭವವನ್ನು ಅನುಭವಿಸ್ತಾ ಸದಾ ತುಷ್ಟ, ಹಾಗೆ ಸಂತೋಷವನ್ನು ಅನುಭವಿಸ್ತಾ ಇರ್ತಾರೆ. ಸ್ವಯಂ ಅವರೇ ಸರ್ವಾತ್ಮನಾ ಸ್ಥಿತ, ಎಲ್ಲ ಕಡೆಯಲ್ಲೂ ಇರ್ತಾರೆ, ಎಲ್ಲವೂ ಆಗಿರ್ತಾರೆ. ಏಕಚರ ಅಂದರೆ ಒಬ್ಬನೇ ಆಗಿ ಹೋಗ್ತಾ ಇರ್ತಾರೆ. ನಾವಾದರೆ ಇನ್ನೆಲ್ಲೋ ಹೋಗಬೇಕು ಅಂದರೆ ಇನ್ನೊಬ್ಬರನ್ನ ಕರ್ಕೊಂಡು ಹೋಗಬೇಕು, ಅವರಿಗೆ ಯಾವುದು ಬೇಡ. ಮುನಿಹಿ ಅಂಥವರು ಕಾಮಾನ್ನಿ ಯಥೇಚ್ಛೆಯಾಗಿ ಆ ಆನಂದವೆಂಬಂಥ ಅನ್ನವನ್ನು ಊಟ ಮಾಡ್ತಾ ಕಾಮರೂಪಿ ಅಂದರೆ ಆ ಆನಂದವನ್ನೇ ಅನುಭವಿಸ್ತಾ ಅದೇ ಆಗಿ ಸಂಚರತಿ ಓಡಾಡ್ತಾ ಇರ್ತಾರೆ. ಹೀಗೆ ಸುದೀರ್ಘವಾಗಿ ಈ ಭಾಗದಲ್ಲಿ ಜೀವನ್ಮುಕ್ತರ ಲಕ್ಷಣವನ್ನು ಶಂಕರರು ನಮಗೆ ಅತ್ಯಂತ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಇದರಲ್ಲಿ ನಾವು ಯಾವ ಮನಸ್ಸಿಟ್ಕೊಳ್ಬೇಕು ಅಂತ ಈ ಒಂದು ಕ್ಲಾಸಿನ ಆರಂಭದಲ್ಲೂ ಹೇಳಿದ್ದೇನೆ. ಏನು ಇದನ್ನು ಶಂಕರರು ನಮಗೆ ಹೇಳ್ತಾ ಇರೋದು ಏಕೆ? ಈ ಮಾರ್ಗದಲ್ಲಿ ನಾವು ನಡೆಯಲಿಕ್ಕೆ ನಮಗೆ ಊರುಗೋಲಾಗಿ ಒಂದೊಂದು ಶ್ಲೋಕವು ನಮ್ಮ ಒಂದೊಂದು ಹೆಜ್ಜೆಯನ್ನು ಸಾಧನೆಯ ಪಥದತ್ತ ಕರ್ಕೊಂಡು ಹೋಗುತ್ತೆ. ಯಾವಾತನಿಗೆ ಈ ಶ್ಲೋಕಗಳೆಂಬಂತಹ ಊರುಗೋಲುಗಳಲ್ಲಿ ಬೇಸರ ಬರುತ್ತೋ, ಏನೂ ಹೇಳಲಿಲ್ಲ ಈ ಶ್ಲೋಕದಲ್ಲಿ, ಇಷ್ಟೇ ಹೇಳಿದ್ದು ಅಂತ ಬುದ್ಧಿ ಯಾವನಿಗೆ ಬರುತ್ತೋ ಅವನು ಖಂಡಿತವಾಗಿ ಸಾಧಕನಾಗೋದೂ ಇಲ್ಲ, ಸಿದ್ಧಿಯನ್ನು ಹೊಂದೋದೂ ಇಲ್ಲ. ಸಿದ್ಧಿಯನ್ನು ಹೊಂದಿ ಸಾಧಕನಾಗಬೇಕು ಅಂದರೆ ಪ್ರತಿಯೊಂದು ಶ್ಲೋಕದಕ್ಕೂ ಕೂಡ ಅಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಮನಸ್ಸಿಟ್ಟು ಅರ್ಥವನ್ನು ತನ್ನ ಜೀವನದಲ್ಲಿ ತಂದುಕೊಳ್ಬೇಕಾಗತ್ತೆ. ಕೇವಲ ಅರ್ಥವನ್ನು ತಲೆಯಲ್ಲಿ ತಂದುಕೊಂಡ್ರೆ ಸಾಕಾಗೋದಿಲ್ಲ. ಮೊದಲು ಮೌನ ಮಾಡಬೇಕು. ದಿವಸದಲ್ಲಿ 10 ನಿಮಿಷ ಆದರೂ ಮೌನ ಮಾಡೋಣ, 10 ನಿಮಿಷ ಆದರೂ ಧ್ಯಾನ ಮಾಡೋಣ, 10 ನಿಮಿಷ ಆದರೂ ಈ ಒಂದು ಭಾಗವನ್ನು ಅಂದರೆ ವಿವೇಕ ಚೂಡಾಮಣಿಯ ಪಾರಾಯಣವನ್ನು ಮಾಡೋಣ. ದಿವಸ ಒಂದು 4 ಶ್ಲೋಕ ಆದರೂ ಅರ್ಥ ಸಹಿತವಾಗಿ ತಿಳ್ಕೊಳ್ಳೋಣ ಅಂತ ಇದ್ದರೆ ಅವನು ನಿಜವಾಗಿ ಸಾಧಕನಾಗ್ತಾನೆ. ಈ ಸಾಧನೆಯ ಘಟ್ಟ ಅತ್ಯಂತ ಮುಖ್ಯ ಅಂತ ಹೇಳ್ತಾ ಮುಂದಿನ ಭಾಗವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ.